ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಈ ವಾರದ ಪಂಚಾಂಗ. ಇವತ್ತು ಪೂರ್ವಭಾದ್ರ ನಕ್ಷತ್ರ, ಶಿವರಾತ್ರಿಯ ಅಮಾವಾಸ್ಯ, ಸಾಧ್ಯ ಯೋಗ, ನಾಗವಾನ್ಕರಣ. ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಮೇಷರಾಶಿಯಲ್ಲಿ ಗುರು, ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ಕುಂಭದಲ್ಲಿ ಸೂರ್ಯ, ಶನಿ, ಶುಕ್ರ ಹಾಗೂ ಚಂದ್ರ ಕೂಡ ಇವತ್ತು ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿ ಕುಳಿತಿರ್ತಕ್ಕಂಥದ್ದು. ಕುಜ ಮಕರದಲ್ಲಿ ವಿಶೇಷ ಉಚ್ಚುಂಗತ. ಗ್ರಹಗಳು ತಮ್ಮ ಕೆಲಸ ತಾವು ಮಾಡ್ತವೆ, ನಮ್ಮಲ್ಲಿ ಒಂದು ಹುಡುಕಾಟ ತಂದಿಡ್ತವೆ. ಇವತ್ತು ಕೂಡ ಒಂದು ಸಂಸ್ಕಾರದ ಪಾಠ, ಭಾನುವಾರ. ನಾವು ಯಾವುದೋ ಹುಡುಕ್ತಿರ್ತೇವೆ ಮಕ್ಕಳೇ, ಇಲ್ಲದಿರುವ ತೃಪ್ತಿಯ ಕಡೆಗೆ. ಮೊನ್ನೆ ಕೂಡ ಒಂದು ದೊಡ್ಡ ಕುಟುಂಬಸ್ಥರು, ಯಜಮಾನರು, ದೊಡ್ಡ ಒಂದು HR ಹುದ್ದೆ, ಯಾಕೋ ತಂದೆ ತಾಯಿ ಪ್ರೀತಿ ಇಲ್ಲ, ಕುಟುಂಬದ ಪ್ರೀತಿ ಇಲ್ಲ, ನಮಗ್ ಕೊಡ್ಬೇಕಾಗಿರೋದು ಕೊಡ್ತಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ, ಮನೆಗೆ ನಿಂತಿದ್ದಾರೆ, ಕುಟುಂಬಕ್ಕೆ ನಿಂತಿದ್ದಾರೆ. ನನ್ನ ಯಜಮಾನನಿಗೆ ಮೋಸ ಮಾಡಿಬಿಟ್ರು ಗುರುಗಳೇ, ನನ್ನ ಯಜಮಾನನಿಗೆ ಮೋಸ ಮಾಡ್ತಿದ್ದಾರೆ, ಸಹಿಸ್ಕೊಂಡಿದ್ದಾರೆ, ನನ್ನ ಕೈಯಲ್ಲಿ ಸಹಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ತಾಯಿಜಿ. ನಾನಾಗೊಂದು ಮಾತು ಹೇಳಿದೆ, ಯಾಕ ಹುಡುಕಾಟ? ನಮಗಿಲ್ಲ ಅಂದಿದ್ದು ಇಲ್ಲ, ಮರೆತು ಮುಂದಕ್ಕೆ ಹೋಗಬೇಕು. ನಮಗ್ ಯಾವುದೋ ಒಂದು ತುಂಬಾ ಅದ್ಭುತವಾಗಿ ಕೊಟ್ಟಿರ್ತಾನೆ, ವಿಶೇಷ ಮಕ್ಕಳು ಕೊಟ್ಟಿದ್ದಾನೆ ಇಬ್ಬರು. ತುಂಬಾ ಮಹಾಭಾರತ, ರಾಮಾಯಣ ಎಲ್ಲ ಹೇಳ್ತಾರೆ ಮಕ್ಕಳು. ಅನ್ನ ತಿನ್ನುವಾಗ ಅನ್ನಪೂರ್ಣ ಮಂತ್ರ, ಬೆಳಿಗ್ಗೆ ಎದ್ದೊಳ್ತಿದ್ದಾಗೆ ಭೂದೇವಿ ಮಂತ್ರ, ಮಲಗುವಾಗ ಶಿವ ಮಂತ್ರ, ಹನುಮ ಮಂತ್ರ, ಒಂದ ಎರಡ ವಾಗ್ದೇವಿ ಪುತ್ರರನ್ನ ಕೊಟ್ಟುಬಿಟ್ಟಿದ್ದಾನೆ. ಗಮನ ಇಲ್ಲ, ಇದ್ಯಾವುದೋ ಹುಡುಕಾಟ. ಪರಮ ಧರ್ಮಮೂರ್ತಿಯಾದಂತ ಧರ್ಮರಾಯರಂತ ಯಜಮಾನರನ್ನ ಕೊಟ್ಟಿದ್ದಾನೆ, ಮಹಾಗುರು ಸ್ವರೂಪ. ಸುಮ್ಮನೆ ಇಲ್ಲ ಒಂದು HR ಹೆಡ್ ಆಗೋದು ಅಂದ್ರೆ, ಎಲ್ರಿಗೂ ಕೊಡಲ್ಲ. ಅಪುಣ್ಯಾತ್ಮ ನೂರಾರು ಜನರನ್ನ ತಯಾರು ಮಾಡೋದು, ಅವ್ರಿಗೆ ಗೈಡೆನ್ಸ್ ಮಾಡೋದು, ಸಂಸ್ಥೆಯ ಬಗ್ಗೆ, ಸಂಸ್ಥೆಯ ಉದ್ದೇಶಗಳು, ಸಂಕಲ್ಪಗಳು, ನಿಮ್ಮ ಸ್ಥಾಯಿ, ನಿಮ್ಮ ಕೆಲಸ, ನೀವು ಯಾವ ರೀತಿ ಹೋಗ್ಬೋದು, ಯಾವ ಸ್ಥಾನ ಪಡಿಬೋದು, ಇದೆಲ್ಲವನ್ನ ತಿಳಿಸ್ತಕ್ಕಂಥ ಒಂದು ಹ್ಯೂಮನ್ ರಿಸೋರ್ಸ್. ನಮ್ಮ ಸಂಸ್ಥೆಗೆ ಎಂತ ಒಂದು ವ್ಯಕ್ತಿ ಬೇಕು, ಅವನಲ್ಲಿ ಅಂತ ಒಂದು ವೈಶಿಷ್ಟ್ಯತೆ ಇದೆಯಾ, ಅಂತ ಒಂದು ಕೆಲಸ ಕಸುಬುದಾರಿಕೆ ಇದೆಯಾ. ಸೊ ಯಾವ ಡಿಪಾರ್ಟ್ಮೆಂಟಲ್ ಡಿವಿಷನ್ ಅಲ್ಲಿ ಹಾಕಿದ್ರೆ ಇವನಿಂದ ನಮ್ಮ ಸಂಸ್ಥೆಗೆ ಒಳಿತಾಗುತ್ತೆ, ಅವನಿಗೂ ಸಂಸ್ಥೆಯಿಂದ ಒಳಿತಾಗುತ್ತೆ. ಸುಮ್ಮನೆ ಅಲ್ಲ ಒಂದು HR ಅಂತ ಹೇಳಿದ್ರೆ. ಅಂಥದ್ದೊಂದು ಉನ್ನತ ಹುದ್ದೆಯಲ್ಲಿ 0 to ಹೀರೋ ಆಗಿ ಬಂದಿದ್ದಾರೆ. ದ ಜಮ್ ಆಫ್ ಎ ಪರ್ಸನ್. ಈ ಮಹಾವಜ್ರ ಪಕ್ಕದಲ್ಲಿದೆ. ಇಲ್ಲ, ಇದು ಗುರುಗಳೇ ಹುಡುಕಾಟ. ಹುಡುಕಾಟ ಇರುವುದ ಬಿಟ್ಟು ಇಲ್ಲದಿರುವುದನ್ನ ಹುಡುಕುವುದೇ ಮನುಷ್ಯನ ನಿರಂತರ ಹುಡುಕಾಟವೇ ಕಣ್ಣೀರಿಗೆ ಕಾರಣ. ನಮ್ಗೆ ಏನೋ ಒಂದು ಕೊಟ್ಟಿದ್ದಾನೆ ಮಕ್ಕಳೇ, ತುಂಬಾ ಒಳ್ಳೇದು ಕೊಟ್ಟಿದ್ದಾನೆ ದೈವ. ಹಾಗೆಯೇ ಒಂದನ್ನು ಕೊಟ್ಟಿದ್ರೆ ತುಂಬಾ ಬಲ, 4 ತೆಗೆದಿಟ್ಟಿರುತ್ತೆ. ಇವತ್ತು ನನ್ನ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರೂ ನೆಮ್ಮದಿ ಇಲ್ಲ, ಶಕ್ತಿಯೂ ಇಲ್ಲ, ಬಲವೂ ಇಲ್ಲ, ಸ್ಥಾನವೂ ಇಲ್ಲ, ಅಧಿಕಾರವೂ ಇಲ್ಲ, ಹೆಸರೂ ಇಲ್ಲ, ಕೀರ್ತಿಯೂ ಇಲ್ಲ, ದುಡ್ಡೂ ಇಲ್ಲ. ನಾವೊಬ್ಬನಿಗೆ ಕೊಟ್ಟಿದೆ, ಅವರೆಲ್ಲರದನ್ನ ಕಿತ್ತು ಕೊಟ್ಟಿದೆ. ನನಗದೇ ಒಂದೊಂದು, ಏನ್ ನನ್ನ ತಂಗಿ ಹೀಗೆ, ನನ್ನ ಅಕ್ಕ ಹೀಗೆ, ದೊಡ್ಡಕ್ಕ ಹೀಗೆ, ಚಿಕ್ಕಕ್ಕ ಹೀಗೆ, ತಮ್ಮ ಹೀಗೆ, ಇನ್ನೊಂದು ತಮ್ಮ ಹೀಗೆ, ಇದು ಯಾಕೆ ಹೀಗೆ, ಏನು ಅನ್ಸುತ್ತೆ. ಹುಡುಕಾಟ, ಅವ್ರಿಗೆ ಆ ಹುಡುಕಾಟ, ನನಗೆ ಈ ಹುಡುಕಾಟ. ನೋಡಿ, ಇಲ್ಲೋ ಎಲ್ಲ ಬಿಟ್ಟು ಮರಳಿಗೂಡಿಗೆ, ನನ್ನ ಗುರುಗಳ ದಾರಿಗೆ ಅನ್ನತಕ್ಕಂಥ ಒಂದು ಆಗಾಗ ಪ್ರಚೋದನೆ. ಒಂದು ಆಚಾರ್ಯ ಏನು ಬಯಸಬಾರದು, ಇದ್ಯಾವುದೋ ಬಯಕೆಗಳ ಮೂಟೆ, ಇನ್ಯಾವುದೋ ಸ್ಥಾನದ ಮೂಟೆ, ಅಧಿಕಾರದ ಮೂಟೆ. ನಮ್ಮ ಹುಡುಕಾಟಗಳು ಹಾಗೆಯೇ ಏನೋ ಒಂದು ಕಿತ್ತು ಕೊಟ್ಟಿರ್ತಾನೆ.
ಅವ್ರದೆಲ್ಲ ಕಿತ್ತುಕೊಟ್ಟಿದ್ದಾನೆ. ಈ ಹೆಸರು, ಈ ಕೀರ್ತಿ ನಿಮಗ್ ಗೊತ್ತಿಲ್ಲ ಅಷ್ಟೇ. ತುಂಬಾ ಕಷ್ಟಪಟ್ಟು ಸಾಧನೆ ಮಾಡಿರುವಂತವರ ಜಾತಕಗಳನ್ನ ನೋಡುವಂತ ಒಂದು ಶಕ್ತಿ, ಆ ಪ್ರಣವ ಶಕ್ತಿ, ಆ ಸಮುದ್ರ ದೇವಿ ಸರಸ್ವತಿ ಅನ್ನೋದು ಒಂದು ಸಮುದ್ರ. ನಾನು ಆ ತೀರದಲ್ಲಿ ಬಿದ್ದಿರುವ ಒಂದು ಮರಳಿನ ಕಣವೇನೋ, ಇಲ್ಲ ಸಮುದ್ರದಲ್ಲಿರುವ ಒಂದು ಹನಿ ಏನೋ ಇರಬಹುದೇನೋ ಅನ್ನಬಲ್ಲೆ. ತುಂಬಾ ದೊಡ್ಡ ಸಾಧಕರು ಅವರ ಜಾತಕಗಳನ್ನ ಹೀಗೆ ನೋಡ್ತಾ, ಕೆಲವರು ಸಾಧಕರಲ್ಲದಾಗ ಬಂದಾಗ ನೀನ್ ದೊಡ್ಡ ಸಾಧಕ ಆಗ್ತೀಯ, ನಿಂದಿದು ಈ ಈ ಗತ್ತು ಈ ತುಕ್ಕ ಅಂದಾಗ ಅವ್ರು ನಂಬಲಿಲ್ಲ. ಗೈಡೆನ್ಸ್ ಆ ತಾಯಿ ಜಗನ್ಮಾತೆ ಅವ್ರು ಬರಬೇಕು, ನಾನ್ ಜಾತಕ ಪರಾಮರ್ಶೆ ಮಾಡ್ಬೇಕು, ಅವ್ರಿಗೆ ಹೇಳ್ಬೇಕು. ಅವ್ರು ಆ ಸ್ಥಾಯಿಗೆ ಬಂದ್ಕೊಳ್ತಾಗ ಆದ ಆನಂದ ನಿಮ್ಗೆ ಗೊತ್ತಿಲ್ಲ. ತುಂಬಾ ಎಷ್ಟೋ ಮಂದಿ ಇದ್ದಾರೆ, ನನ್ಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಇವತ್ತು ನಾನು ತಿಂತಿರೋ ಅನ್ನ, ನನ್ನ ನೆರಳು, ನನ್ನ ಬದುಕು ಇದ್ದಾರೆ. ಗುರುಗಳೇ ನಿಮ್ಮಿಂದ ಅಂದಾಗ ಆ ಒಂದು ಆತ್ಮವಿದ್ಯೆಗೆ, ಆ ವಾಗ್ದೇವಿ ವಿದ್ಯೆಗೆ ಅದು ಎಷ್ಟು ಶರಣೋ ಅಂತ ಹೇಳ್ತೇನೆ. ಕೆಲವೊಂದು ಕೊಟ್ಟಿಲ್ಲ ನಿಜವೇ, ಆದ್ರೆ ಇದನ್ನು ನೋಡಿದಾಗ ನನಗಾಗೋ ಆ ತೃಪ್ತಿ ಇದೆಯಲ್ಲ, ಆ ಸಮಾಧಾನ ಇದೆಯಲ್ಲ, ಆ ನೆಮ್ಮದಿ ಇದೆಯಲ್ಲ, ಅಮ್ಮ ತಾಯಿ ನೀನು ಹಾಕಿದ ಭಿಕ್ಷೆ. ನಮಗೇನೋ ಒಂದು ಕೊಟ್ಟಿದ್ದಾನೆ ಮಕ್ಕಳೇ. ತುಂಬಾ ಒಳ್ಳೆ ತಂದೆ ಕೊಟ್ಟಿದ್ರೆ ತಾಯಿ ಕೊಟ್ಟಿರಲ್ಲ, ಒಳ್ಳೆ ತಂದೆ ತಾಯಿ ಕೊಟ್ಟಿದ್ರೆ ಒಳ್ಳೆ ಮಕ್ಕಳು ಕೊಟ್ಟಿರಲ್ಲ, ಒಳ್ಳೆ ಸಂಗಾತಿ ಕೊಟ್ಟಿದ್ರೆ ಒಳ್ಳೆ ಮಕ್ಕಳು ಕೊಟ್ಟಿರಲ್ಲ, ಒಳ್ಳೆ ಆರೋಗ್ಯ ಕೊಟ್ಟಿದ್ರೆ ದುಡ್ಡು ಕೊಟ್ಟಿರಲ್ಲ, ಒಳ್ಳೆ ಅಧಿಕಾರ ಕೊಟ್ಟಿದ್ರೆ ಇನ್ನೊಂದೇನೋ ತೆಗೆದಿಟ್ಟಿರ್ತಾನೆ. ಇದೇ ತುಂಬಾ ದೊಡ್ಡ ಸೂಪರ್ ಸ್ಟಾರ್. ಮಕ್ಕಳ ವಿಚಾರದಲ್ಲಿ ತುಂಬಾ ಕಣ್ಣೀರಿಡ್ತೀರಿ, ಕಲ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅಂತ ಆಗಿದೆ. ಬಿರುಗಾಳಿ ಎದ್ದಿರೋದನ್ನ ನೋಡಿದ್ದಾನೆ, 70 ಗತ್ತಾಗಿ ತೂಕವಾಗಿ ನಿಂತಿರ್ತಕ್ಕಂಥದ್ದು ನೋಡಿದ್ದಾನೆ. ಹೌದು, ಯಾವಾಗ್ಲಾದ್ರೂ ಯಾವುದೋ ರೂಪದಲ್ಲಿ ಎಲ್ಲೋ ಯಾವುದೋ ಕಾಕತಾಳೀಯವಾಗಿಯೋ ಆಕಸ್ಮಿಕವಾಗಿಯೋ ದಿಢೀರಂತ ಸಿಕ್ಕಾಗ ಅಲಾ ಚಪ್ಪಾರು ಕದ ಗುರುಗಾರು ಇಲಾಗೆ ಜರುಗಿಂದಿ ಸಾಕು, ಹೋತು ನಾನು ಹೋಗ್ತಿದ್ದೀನಿ ಮಾಡ್ತಿದ್ದೀನಿ ಅಷ್ಟೇ. ಒಂದು ತಕ್ಕಡಿ ಇಳಿಯಲೇಬೇಕು, ಒಂದು ತಕ್ಕಡಿ ಇಳಿಯಲೇಬೇಕು. ನೆನಪಿಟ್ಟುಕೊಳ್ಳಿ ಈ ಹುಡುಕಾಟದಲ್ಲಿ. ಆದ್ರೆ ಮೇಲೆ ಕತ್ತಿರುವ ತಕ್ಕಡಿಯನ್ನ ನೋಡಿ, ಕೆಳಗಡೆ ಇಳಿದ್ರು ತಕ್ಕಡಿ ನೋಡಬೇಡಿ. ಈ ಭಾರ ಇಲ್ಲಿ ಕೊಟ್ಟಿದ್ದಾನೆ, ಈ ಭಾರ ಇರೋದಕ್ಕೆ ನೀವು ಮೇಲೆ ಹೋಗಿರೋದು. ತೆಗೆದಿಡ್ತಾನೆ, ಒಂದು ತೆಗೆದಿಡಲೇಬೇಕು. ನನಗೆ ತುಂಬಾ ಆತ್ಮೀಯರು ಇನ್ನೊಬ್ಬರು, ತುಂಬಾ ಕುಟುಂಬ. ಹಾಗಾಗಿ ಹೇಳ್ತಿರ್ತಾನೆ ಕೆಲವು ವ್ಯಾಪಾರ ಮಾಡಬಾರ್ದು ಅಂತ. ಹೌದು, ನಮ್ಮ ಮನೆತನ ವ್ಯಾಪಾರಿ ಕುಟುಂಬ ಬೇರೆ ಏನೇನೋ ಬಂದಿದ್ದುಂಟು. ಮುಖ್ಯವಾಗಿ ನನ್ನ ರಿಲೇಟಿವ್ಸು, ನೀವು ನಂಬೋಲ್ಲ, ಇದಾರೆ ಆ ತರದ ವ್ಯಾಪಾರ. ಇಲ್ಲ ಕಂಡ್ರು, ವಿಷ ಇಟ್ಟು ಆ ವ್ಯಾಪಾರ ಮಾಡಲ್ಲ, ವಿಷ ಇಡೋ ಆ ವ್ಯಾಪಾರ ಮಾಡಲ್ಲ. ನಾನು ನೋಡಿದ್ದೇನೆ ಆ ಜಾತಕಗಳನ್ನ. ನೆಮ್ಮದಿಯಾಗಿದ್ದಿದ್ದು ನೋಡಿಲ್ಲ, ಒಡೆದು ಹೋಗುತ್ತೆ. ಇವತ್ತು ಕೇಳಲಾರದಷ್ಟು ದುಡ್ಡು ಕೊಡುತ್ತೆ ನೋಡಿ. ಆ ವ್ಯಾಪಾರಕ್ಕೆ ಯಾವ ವಾಸ್ತು ಬೇಕಿಲ್ಲ, ಯಾವ ಪೂಜೆ ಬೇಕಿಲ್ಲ. ನಿಜ, ಯಾವ ಕಡೆ ಆದ್ರೂ ಬಾಗಿಲಿಡಿ, ಬಾಗಿಲಿಲ್ಲ ಅಂದ್ರೂ ಕೂಡ ಸರಿ ವ್ಯಾಪಾರ ಆಗುತ್ತೆ. ಬರೀ ಒಂದ್ ಕನಕನ್ ಕಿಂಡಿ ಇಟ್ಟರು ವ್ಯಾಪಾರ ಆಗುತ್ತೆ. ಪೂಜೆನೇ ಬೇಡ, ವಾಸ್ತು ಪೂಜೆ ಬೇಡ, ಆಗಮ ಪೂಜೆಯೂ ಬೇಡ, ಬೇಡ. ಜನ ಮರಳೋ, ಜಾತ್ರೆ ಮರಳೋ, 3 ದಿನ ಮುಚ್ಚಿದ್ರೆ 30 ದಿನದ ವ್ಯಾಪಾರ ಆಗೋಗುತ್ತೆ. ಎಲೆಕ್ಷನ್ ಗಡಿಬಿಡಿ, ಏನೋ ಒಂದು ಕಾರಣದಿಂದ, ಗಾಂಧಿ ಜಯಂತಿಯೋ ಇನ್ನೊಂದು ಹೇಳಿ ಮುಚ್ತಾರೆ. ಮಾಡಬಾರ್ದು, ಅತಿ ಮುಖ್ಯವಾಗಿ ಎಲೆಕ್ಷನ್ ಟೈಮ್ನಲ್ಲಿ. ಯಾವ ಪೂಜೆಯಲ್ಲಿ, ಯಾವ ಹೋಮ ಇಲ್ಲವೇ ಇಲ್ಲ ಅಲ್ಲಿ. ನಿಜ ಹೇಳ್ತಾನೆ. ವೈನ್ ಶಾಪು, ಲಿಕ್ಕರ್ ಶಾಪು, ಅವ್ರೇನಾದ್ರು ಪೂಜೆ ಮಾಡ್ತಾ ಕುತ್ಕೋತಾರ ನೋಡಿ. ಜನ ಮರಳೋ, ಜಾತ್ರೆ ಮರಳೋ, ಯಾವ ವ್ಯಾಪಾರದಲ್ಲಾದ್ರೂ ಆಗದೆ ಇರ್ಬೋದನ್ನ. ಈ ವ್ಯಾಪಾರ ಸಂಜೆ 6 ಗಂಟೆ ಆಗೋಷ್ಟರಲ್ಲಿ ನಿಂಗೆ ಒದರುತ್ತೆ ಅಂತಾರೆ. ನಾನು ನೋಡಿದ್ದೇನೆ, ಬೆಳಿಗ್ಗೆ 6 ಗಂಟೆಗೆ ಕೆಲವರು ಒದರ್ತಾ ನಿಂತಿರ್ತಾರೆ ಅಂಗಡಿ ಹತ್ರ. ವಾಸ್ತುನು ಇಲ್ಲ, ಏನಿಲ್ಲ, ಬೆಳ್ಳಂಬೆಳಿಗ್ಗೆ ಸ್ನಾನ ಮಾಡಿ ಬೊಟ್ಟಿಟ್ಟು ಅವ್ನು ಬಂದು ನಿಂತು ಬಿಟ್ಟಿರ್ತಾನೆ, ಕೊಡ ನೋವು ಅಂತ. ತುಂಬಾ ಜನ ಗುರುಗಳೇ ಆ ಪೂಜೆ ಮಾಡಿಲ್ಲ,
ಗುರುಗಳೇ ಈ ಪೂಜೆ ಮಾಡಿಲ್ಲ, ಗುರುಗಳೇ ಈ ವಿಗ್ರಹ ಇಟ್ಟಿಲ್ಲ, ಗುರುಗಳೇ ಆ ವಿಗ್ರಹ ಭಿನ್ನ ಆಯ್ತು. ಕೆಲವು ವ್ಯಾಪಾರ ಹಾಗೆ. ಆದ್ರೆ ನನ್ನ ಮನೆತನದಲ್ಲಿ ನನಗೆ ತುಂಬಾ ತಿಳಿದಿರತಕ್ಕಂತ ಒಂದು ಕುಟುಂಬ ಹೆಂಡದ ವ್ಯಾಪಾರ. ನಾ ಹೇಳ್ತಲೇ ಇದ್ದೆ, ನೆಮ್ಮದಿ ಅನ್ನೋದು ಕೊಡೋದಿಲ್ಲ, ನೆನಪಿಟ್ಕೊಳ್ಳಿ ಅಂತ. ಎಂತ ಕುಟುಂಬ ಗೊತ್ತಾ? ಅಯ್ಯೋ ಎಷ್ಟ್ ದೊಡ್ಡ ಲಾಕರ್ ಗೊತ್ತಾ? ಅಬ್ಬಾ, ಆ ಲಾಕರ್ ನೋಡೋದೇ ಒಂದ್ ಅಂದ. 4 ಜನ ತಿರುಗಿಸ್ಬೇಕು ಅಂತ ಲಾಕರ್, ಅಂತ ಒಂದು ವ್ಯಾಪಾರ. ಹೇಳ್ಬಾರದು, ಅಷ್ಟು ಬಂಗಾರ, ಅಷ್ಟು ದುಡ್ಡು ನೋಡಿರ್ತಕ್ಕಂಥ ಕುಟುಂಬ. ಇವತ್ತು ದೊಡ್ಡವರು ಹೋಗಿ 2 ವರ್ಷ ಆಗಿಲ್ಲ, ಚೆಲ್ಲಾ ಚದರವಾಗಿ ಬಿಟ್ಟಿದೆ. ಚೆಲ್ಲಾ ಚದರ, ಆಡಬಾರ್ದು ಮಾತುಗಳು. ಆ ದೊಡ್ಡಣ್ಣನಿಗೆ, ಆ ದೊಡ್ಡ ಮನುಷ್ಯನಿಗೆ, ಯಜಮಾನನಿಗೆ, ಮನೆಯ ದಣಿಗೆ ಹಾಗೇ ಹೇಳ್ತಿದ್ರೆ ಕೇಳ್ತಿದ್ರೆ ನನ್ನ ಕಣ್ಣಲ್ಲಿ ನೀರಲ್ಲ, ಹೃದಯದಲ್ಲಿ ನೀರು. ಎಂತ ಕುಟುಂಬ, ಹೇಗ್ ಬದುಕದಂತ ಕುಟುಂಬ. ಹೌದು, ನೀವು ನಂಬಲ್ಲ, ಆ ಮನೆಯ ಊಟಕ್ಕೆ ಎಂತೆಂಥವ್ರು ಬರ್ತಿದ್ರು ಅಂತ ನನಗ್ ಗೊತ್ತು. ಆ ಮನೆಯಲ್ಲಿ ತಿಂಡಿ ಯಾರಾದ್ರೂ ನಿತ್ಯ ಒಬ್ಬ ರಾಜಕಾರಣಿ ಬಂದು ತಿಂದು ಹೋಗ್ಬೇಕು. ನಾನು ನೋಡಿದ್ದೇನೆ. ನಾನು ಹಾಗೇ ಕೌತುಕದಿಂದ ನೋಡ್ತಿದ್ದೆ, ಏನಿದು ಭಗವಂತ, ಇದು ಏನಿದು ಅಂತ. ತುಂಬಾ ಧರ್ಮಾತ್ಮರು. ವ್ಯಾಪಾರ ಅದು, ವ್ಯಾಪಾರ ವ್ಯಾಪಾರವೇ. ಹೆಂಡದ ವ್ಯಾಪಾರ, ಹೆಂಡದ ವ್ಯಾಪಾರ. ಎಕ್ಸಾಂಪಲ್ ವಿಜಯ್ ಮಲ್ಯ ತಗೊಳ್ಳಿ. ಹೌದು, ಸುಮ್ಮನೆ ಅಲ್ಲ, ವಿಷವಿಟ್ಟು ಬದುಕಿದಂತ ಬದುಕು. ಆ ಹುಡುಕಾಟದಲ್ಲಿ ದುಡ್ಡಿನ ಹುಡುಕಾಟ, ಹೆಸರಿನ ಹುಡುಕಾಟ, ಆನಂದದ ಹುಡುಕಾಟ. ಕುಡಿದವನೇ ನೆಮ್ಮದಿಯಾಗಿಲ್ಲ, ಇನ್ನು ಕುಡಿಸ್ದವನು ಹುಡುಕಾಟ ನೋಡಿ. ಇವತ್ತು ಆ ಮನೆಯಲ್ಲಿ ನೆಮ್ಮದಿಯ ಹುಡುಕಾಟ ನೋಡ್ತಿದ್ರೆ ಕಂಪಿಸುತ್ತೆ. ಜಗನ್ಮಾತೆ, ಆ ಮನೇಲಿ ನಾನು ಅನ್ನ ತಿಂತಿದ್ದೀನಿ ತಾಯಿ, ಉಪ್ಪಿನ ಋಣ ಇದೆ ತಾಯಿ. ಹೇಗಾದ್ರೂ ಅವರು ಒಗ್ಗಟ್ಟಾಗಿರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಡೆದೋಗದೇ ಇರ್ಲಿ ತಾಯಿ ಅಂತ ಪ್ರಾರ್ಥನೆ. ಅನ್ನ ತಿಂದಿದ್ದೇನೆ ಸ್ವಾಮಿ, ಕರೆದು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡಂತ ಕುಟುಂಬ. ಅಯ್ಯೋ, ನಾನು ಹೇಳಿದ ಮಾತು ಗೆರೆತಾಟಲಾರರು ಅಂತ ನಾನೇ ಮಾತನಾಡಲಾರದ ಸ್ಥಿತಿಯಲ್ಲಿ ಕೇಳಿದ್ರೆ ಕರೆದ್ರೆ ಹೋಗ್ಬೋದು. ನಾನಾಗಿ ಹೇಗ್ ಹೋಗ್ಲಿ, ಏನ್ರು ಮಾಡ್ಕೊಂಡಿದ್ದೀರಾ ಮಕ್ಳೇ ಅಂತ. ಹುಡುಕಾಟ. ಇವತ್ತು ನೋಡಿ, ಆ ದುಡ್ಡು, ಆ ಅಧಿಕಾರ ಇವತ್ತು ಆ ಮನೆಯನ್ನ ಒಡೆದು ಬಿಟ್ಟಿದೆ. ಅತಿಯಾದ ದುಡ್ಡು, ಅತಿಯಾದ ಅಧಿಕಾರ, ಅತಿಯಾದ ಆಸೆ, ಅತಿಯಾದ ದುರಾಸೆ, ಅತಿಯಾದ ದೊಡ್ಡ ಪದವಿ, ಅತಿಯಾದ ದೊಡ್ಡ ಪ್ರತಿಷ್ಠೆ, ಅತಿಯಾದ ದೊಡ್ಡ ಗೌರವ. ಇಲ್ಲ, ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಕುಟುಂಬ. ದೈವಿಚ್ಛೆ, ಈ ವಿದ್ಯೆ ದೊಡ್ಡದು ನೋಡಿದ್ದೇನೆ. ಒಡೆದು ನುಚ್ಚ ನೂರಾಗಿರೋದು ನೋಡಿದ್ದೇನೆ. ತುಂಬಾ ದೊಡ್ಡ ಆತ್ಮೀಯರು, ಪ್ರಾಣ ಸ್ನೇಹಿತರು ಒಡೆದೋಗಿರೋದು ನೋಡಿದ್ದೇನೆ. ಹುಡುಕಾಟ. ಇದೇ ರೀತಿಯೇ ಒಬ್ಬ ದೊರೆ ತಲತಲಾಂತರದಿಂದಲೂ ಒಂದು ಮನೆತನ, ಕಟ್ಟಪ್ಪ ಅನ್ನೋ ರೀತಿಯಲ್ಲಿ. ಬಾಹುಬಲಿ ಪಿಕ್ಚರ್ ನೋಡಿರ್ತೀರಲ್ವಾ, ಅದ್ರಲ್ಲಿ ಕಟ್ಟಪ್ಪನ ರೋಲ್ ತರ ಒಂದು ಕುಟುಂಬ. ಯಾವಾಗ್ಲೂ ಆ ಮನೆತನದ ದೊರೆಗಳಿಗೆ ಸಂಜೆ ಆಗ್ತಿದ್ದಾಗೆ ಆ ರಾಜ ಧರಿಸಿರ್ತಕ್ಕಂಥ ಕಿರೀಟ, ಕಡಗಗಳು, ಏನೇನೋ ನವರತ್ನ ಖಚಿತ ಮಾಲೆಗಳು, ಈ ತರದ್ದೆಲ್ಲ ತೆಗೆದಿಟ್ರೆ ಅದನ್ನ ತೆಗೆದು ಶುಭ್ರಗೊಳಿಸಿ, ಕೆಲವೊಂದ್ ಸಮಯ ರಾಜ ಅಂದ ಮೇಲೆ ಆ ಗಾಂಭೀರ್ಯ ಎಲ್ಲೋ ಏನೋ ಹಾಕೊಂಡು ಹೋಗಿರ್ತಾರೆ, ಏನೋ ಸಿಕ್ಕಾಕೊಂಡಿರುತ್ತೆ, ನೂಲ್ ಸಿಕ್ಕಾಕೊಂಡಿರುತ್ತೆ, ರೇಷ್ಮೆ ಸಿಕ್ಕಾಕೊಂಡಿರುತ್ತೆ, ಬೇರೆ ಇನ್ನೇನಾದ್ರೂ ಬಿದ್ದಿರುತ್ತೆ. ರಾಜ ಅಂದ್ಮೇಲೆ ನಾನಾ ರೀತಿಯ ವೇಷಭೂಷಣಗಳು, ಅದನ್ನೆಲ್ಲ ಅಚ್ಚುಕಟ್ಟಾಗಿ ಎತ್ತಿಟ್ಟು ಜೋಡಿಸಿ ಭದ್ರಪಡಿಸಿ ಅದಕ್ಕೊಂದು ಮುದ್ರೆ ಹಾಕಿ ರಾತ್ರಿ ಹೊರಟೋಗೋದು, ಮತ್ತೆ ಬೆಳಿಗ್ಗೆ ಬರೋದು, ರೆಡಿ ಮಾಡಿ ಮತ್ತೆ ರಾಜನಿಗೆ ಸಮರ್ಪಣೆ ಮಾಡೋದು. ಈ ರೀತಿಯ ಒಂದಷ್ಟು ಸಂಭಾವನೆ ತಲೆಮಾರುಗಳಿಂದ. ಒಂದು ವಯಸ್ಸಾದ ಅಜ್ಜ, ಒಂದು 70-75 ಆಗ್ಬಿಟ್ಟಿದೆ. ಎಲ್ಲೋ ಒಮ್ಮೆ ಆತನಿಗೆ ಆಸೆ ಹೋಗ್ಬಿಡುತ್ತೆ. ನೋಡಿ, ಹುಡುಕಾಟ. ಈ ರಾಜ ನೋಡಪ್ಪ ಏನು ಒಡವೆಗಳು ಹಾಕೊಂಡಿದ್ದಾನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಒಂದ್ ಹೇಳ್ತೇನೆ, ದೊಡ್ಡವರು ದೊಡ್ಡವರಾಗಿಯೇ ಇರಬೇಕು, ದೊಡ್ಡ ಗಾಡಿಯೇ ಇರಬೇಕು, ದೊಡ್ಡತನವಾಗಿಯೇ ಇರಬೇಕು, ಜೇಬಲ್ಲಿ ಯಾವಾಗ್ಲೂ ಸ್ವಲ್ಪ ಏನಾದ್ರೂ ಇಟ್ಕೊಂಡಿರ್ಬೇಕು. ಮೊನ್ನೆ ಕೂಡ ತಾಯಿ ಜೀವ ರಾಮೇಶ್ವರಂ ಕೆಫೆ, ಏನೋ ಒಂದು ಬಹುದೊಡ್ಡ ಸಂಕಷ್ಟ
ನನ್ನ ತಾಯಿ ಮಗು. ಏನೂ ಆಗಲ್ಲ ಮಗು, ಇದ್ ನನ್ ಮಾತು. 3, 7, 21, 48 ನಾನು ಹೇಳಿದ್ದು ಇದನ್ ಮಾಡು. ನನ್ ಮಾತು ಕೇಳು ಮಗಳೇ, ನನ್ ಮಾತು ಕೇಳು. ಕಂಪಿಸಿ ತಾಯಿ ಜೀವ. ಹುಡುಕಾಟ ತುಂಬಾ ಕಷ್ಟಪಟ್ಟಿದೆ. ಸುಮ್ಮನೆ ಅಲ್ಲ ಬ್ರ್ಯಾಂಡ್ ಬಿಲ್ಡ್ ಮಾಡ್ಲಿಕ್ಕೆ. ಗಂಡ ಹೆಂಡತಿ, ಅಯ್ಯೋ ನನ್ನ ಕಂದ ಮಗಳು 2 ಕಣ್ಣುಗಳ ತರ. ಎಲ್ರೂ ಅಷ್ಟೆ, ಎಲ್ರೂ ನನಗೆ 2 ಕಣ್ಣುಗಳೇ. ಆ ಮಗು ಎತ್ಕೊ ಬಂದಿದೆ, ಆ ಮಗು ನನ್ನನ್ನೇ ನೋಡ್ತಾ, ಎಳೇ ಕಂದಮ್ಮ 3 ತಿಂಗಳ ಮಗು ಈ ಅಜ್ಜನ್ ಮಡ್ಲಲ್ಲಿ. ನನಗೋ ಗಾಬರಿ, ಮಕ್ಕಳನ್ನ ಎತ್ಕೊಳ್ಳೋದು ಗೊತ್ತಾಗಲ್ಲ. ಕುತ್ತಿಗೆ ಹಿಂಗ್ ಅಂದ್ಬಿಟ್ರೆ ಎಳೆ ಮಗು, ಅಮ್ಮ ನನಗ್ ಭಯ ಅಂತ. ಇಲ್ಲ ಗುರುಜಿ, ನೀವು ಹಿಡ್ಕೋಬೇಕು, ಏನಿಲ್ಲ, ಕುತ್ತಿಗೆ ನಿಂತ್ಕೊಬಿಟ್ಟಿದ್ರು, ಸುಮ್ನಿರೋ ತಾಯಿ ಅಂತ. ಏನಾಗಿದ್ರು ಗಾಂಭೀರ್ಯವಾಗಿ ಕೂತಿದೆ ಅಂದ್ರೆ, ಗುರುಜಿ ನೀವು ಹೇಳಿದಾಗ ಆಗ್ಬಿಡ್ತು. 3ನೇ ದಿನಕ್ಕೆ ನನ್ನ ಸಮಸ್ಯೆ ತೀರ್ತು. ಬಿಡ್ಬೇಡಮ್ಮ, ಮುಂದುವರ್ಸು, ಏನ್ ಮಾಡ್ತಿದ್ಯೋ ಮುಂದುವರ್ಸು. ಇಲ್ಲ ಗುರುಜಿ, ಎಲ್ಲ ಹ್ಯಾಂಡ್ ಓವರ್ ಕೊಟ್ರು. ವಿ ಆರ್ ಓಪನಿಂಗ್, 8ನೇ ತಾರೀಕು ಬರ್ಲೇಬೇಕು ನೀವು ಅಂತ. ಹುಡುಕಾಟದಲ್ಲಿ ನಾನು ಹೋಗಿದ್ದೆ. ನೋಡ್ಬೇಕು, ಅಲ್ಲಿರ್ಬೇಕು ನಾವು. ನೋಡಿ, ಹೆಸರು ಸಂಪಾದಿಸೋದು ಸುಮ್ಮನೆ ಅಲ್ಲ, ಅದನ್ನ ನಿಂತುಕೊಂಡು ನಿಭಾಯಿಸೋದು. ಎಲ್ರು ಕೇಳುವಾಗಲ್ಲ ದೊಡ್ಡವರಿಗೆ ದೊಡ್ಡ ಸಮಸ್ಯೆ ಬರುತ್ತೆ. ನಾವಾಗಿದ್ರೆ ಅಯ್ಯೋ ಕಂಪಿಸಿ ಕುಸಿದು ಹಾರ್ಟ್ ಅಟ್ಯಾಕ್ ನಮಗೆ ತಟ್ಕೊಳ್ಳಲ್ಲ, ನಾವು ನಿಲ್ಲಲ್ಲ. ನಮಗೆ ಅಂಥದ್ದೊಂದು ಶಕ್ತಿ. ದೊಡ್ಡವರೇ ಮಾತ್ರ ಹೇಳ್ತವ್ರು, ಏನ್ ದೊಡ್ಡ ಕಾರಲ್ಲಿ ಬರ್ತಾರೆ, ನಿಮ್ಗೆ ಗೊತ್ತಿದೆ ಅವ್ರು ಎಷ್ಟು ರಾತ್ರಿಗಳು ಗಂಡನ ಪಕ್ಕದಲ್ಲಿ, ಹೆಂಡತಿ ಪಕ್ಕದಲ್ಲಿ, ಅಮ್ಮನ ಪಕ್ಕದಲ್ಲಿ, ಅಪ್ಪನ ಪಕ್ಕದಲ್ಲಿ, ಮನೆ ಊಟ, ಫಂಕ್ಷನ್, ಬರ್ಡೇ, ಆನಿವರ್ಸರಿ, ಹಬ್ಬಗಳು ಜೊತೆಲಿದ್ದು ಕೂತು ತಿಂದು ಮಾಡಿದ್ದು ನಾನು ನೋಡಿದ್ದೇನೆ ಅಂತ ಜಾತಕಗಳು. ಅವರ ಸಾಧನೆಗಳ ಬಗ್ಗೆ ಮಾತಾಡ್ತೇವೆ. ಅಯ್ಯೋ, ಆಳ ಮೇಲೆ ಕತ್ತದ ಮೇಲೆ ನಮಗ್ ಸಿಗ್ಲಿಲ್ಲ ಅಂದ ತಕ್ಷಣ ಮಾತಾಡೋದೇನ್ ಗೊತ್ತಾ? ಅವರ ಇಮೇಜ್ ಡ್ಯಾಮೇಜ್ ಮಾಡೋದು. ನೋಡಿದಾನೆ, ಸುಮ್ಮನಿರೋಲ್ಲ. ಅವನ್ ಗಾಂಜಾ ಹೊಡಿತಾನಂತೆ, ಇವ್ರೇನೋ ಕೊಡಿಸ್ದಾಗೆ. ಸಿಕ್ಕಾಬಟ್ಟೆ ಪಿವೋಟ್ ಅಂತೆ, ಇವ್ರೇನೋ ಕೂತು ಕುಡ್ದಾಗೆ. ಅವನ ಅಭ್ಯಾಸ ನಮಗೆ ಯಾಕೆ ಬೇಕು? ನೀವು ನೋಡಿದ್ರ, ನೀವು ಕೊಡಿಸಿದ್ರ, ನೀವು ಮಾಡಿದ್ರ, ಲೆಟ್ ಇಟ್ ಬಿ. ಹುಡುಕಾಟ ನೋಡಿ, ನಾವು ಹುಡುಕೋದೇನ್ ಗೊತ್ತಾ? ಅವ್ರ ನೆಗೆಟಿವ್ಸ್ ನ ಎಲ್ಲೋ ಯಾರೋ ಹೇಳಿದ್ರಂತೆ, ಹೂವಾ ಅಂತೆ ಕಂತೆ ಇನ್ನೊಂದು ಕೆಟ್ಟದಾಗಿ ಹೇಳಿಕೆ ಈ ಬಾಯಿ ಎಷ್ಟು ಸುಲಭವಾಗಿ ತೆಗೆಯುತ್ತೆ ಗೊತ್ತಾ? ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಿಲ್ಲ. ಎಸ್, ಮೈಟ್ ಬಿ ಈ ಹ್ಯಾಸ್ ಆರ್ ಶಿ ಹ್ಯಾಸ್, ನನ್ ಆಫ್ ಯುವರ್ ಬಿಸ್ನೆಸ್. ಹೌದಲ್ವಾ? ಇಲ್ಲ, ನೆಗೆಟಿವ್ ಅನ್ನ ಹುಡುಕಲಿಕ್ಕೆ ನಾವು ಬೇಗ ಸಿದ್ಧ. ಯಾವುದೋ ಒಂದು ಹಳೆ ಕತೆ, ಹಳೆ ಒಂದು ಇದು ಮೆಟ್ಟಿ ಅವ್ರು ಅದನ್ನ ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ದೊಡ್ಡವರಾಗಿರೋದು. ಹೌದು, ನಾವು ಹುಡುಕಾಟವೇ. ಸಾಮಾನ್ಯರು ಸಾಮಾನ್ಯ ಹುಡುಕಾಟ. ನಮಗ್ ಜೀರ್ಣಿಸ್ಕೊಳಕ್ ಆಗಲ್ವಲ್ಲ. ಅವ್ರ ಆ ಎತ್ತರಕ್ಕೆ ನಮ್ ಜೊತೆ ಓಡಾಡ್ತಿದ್ದವ್ ನಾವು ಕಣೋ. ಹಿಂಗ ಬೆಳೆದು ಬಿಟ್ಟ. ಗಾಂಜಾ ಗಿರಾಕಿ, ಡ್ರಗ್ಸ್ ಗಿರಾಕಿ, ಜೂಜಾಟದ ಗಿರಾಕಿ, ಎಲ್ಲರೂ ಜೂಜಾಡದೆ ಅವನು. ಅವನಿಗೆ ಬರೀ ಹೆಣ್ಶೋಕಿನೇ. ನೀವ್ ಹೋಗಿದ್ರ, ನೀವು ನೋಡಿದ್ರ, ನೀವು ಮಾಡಿದ್ರ, ತಪ್ಪು. ಸೆಲೆಬ್ರಿಟಿ ಅಂದ್ರೆ ಸುಮ್ಮನೆ ಅನ್ಕೋಬೇಡಿ. ಅವನ್ ಸೆಲೆಬ್ರಿಟಿ ಒಂದೇ ದಿನಕ್ಕಾಗ್ಲಿಲ್ಲ. ಅವನು ಒಬ್ಬ ಸಾಧಕ ಆಗಬೇಕು ಅಂದ್ರೆ, ಮೊನ್ನೆ ಶತಾವಧಾನಿ ಗಣೇಶ್, ಅಯ್ಯೋ ನನ್ನ ಮಹಾಗುರುಗಳು, ಒಂದು ರೀತಿ ಹೇಳ್ತೇವಲ್ಲ, ನಾನು ಏಕಲವ್ಯ, ಅವರು ದ್ರೋಣಾಚಾರ್ಯರು, ಎಲ್ಲೋ ದೂರದಿಂದ ಅವರ ಪ್ರವಚನಗಳು, ಪಾವಗಡ ಪ್ರಕಾಶ್ ರಾವ್, ಬನ್ನಂಜೆ ಗೋವಿಂದಾಚಾರ್ಯರು, ಇಬ್ಬರ ನಾನೊಬ್ಬ ಏಕಲವ್ಯನೇ. ಹಾಗೆ ನೋಡ್ತಾ ಮಹಾಗುರುಗಳನ್ನ, ಒಳ್ಳೆ ಡಾಕ್ಟರೇಟ್, ರಾಷ್ಟ್ರಪತಿಗಳಿಂದ. ನನಗೆ ಹೇಗೆ ಅನ್ನಿಸ್ತು ಗೊತ್ತಾ? ನನ್ನ ಮನೇಲೆ ಹೀಗೆ ದೇವ್ರ ಮುಂದ್ಗಡೆ ಕೂತು ಬಿಟ್ಟೆ. ಭಗವಂತ ನಮ್ಗೆ ಈ ಕೇಳಲಿಕ್ಕೆ ನೋಡಲಿಕ್ಕೆ ಇಂಥದೊಂದು ಸಾಧಕರಿಗೆ ಸಿಕ್ಕಿದಂದ್ರೆ ಅದೇ ಹುಡುಕ್ಬೇಕು. ಇಲ್ಲ, ಹುಡುಕ್ತಿರ್ತಾರೆ ಕೆಲವರು, ಬೇರೆ ಏನೋ ಹುಡುಕೋದು. ಅದಿರ್ಲಿ ಬಿಡಿ. ಅವ್ರು ಯಾವತ್ತಾದ್ರೂ ಹೇಳ್ಕೊಂಡ್ರ ನನ್ ಗಾಂಜಾ ಸೇರ್ತಿದ್ದೇನೆ, ನಾನ್ ಡ್ರಗ್ಸ್ ಹೊಡಿತಿದ್ದೇನೆ, ನನ್ ಬೆಟ್ಟಿಂಗ್ ನನ್ನ ಫಾರ್ ಬಿಸ್ನೆಸ್. ಇಲ್ಲ, ಬೇಕಿಲ್ಲ ಹುಡುಕಾಟ. ತುಂಬಾ ದೊಡ್ಡ ಸಾಧಕರು ಅವ್ರ ಜೀವನದಲ್ಲಿ ತುಂಬಾ ತ್ಯಾಗ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ನಮ್ ಕೈಯಲ್ಲಿ ಆಗೋಲ್ಲ. ನಮ್ ಹೆಂಡ್ತಿನ ಬಿಟ್ಟು ಅರ್ಧ ಗಂಟೆ ಇರಲ್ಲ. ನಾನು ನೋಡಿದ್ದೇನೆ, ನನ್ನ ಸ್ನೇಹಿತ 6:30 ಆಗೋಷ್ಟರಲ್ಲಿ, ಚಲ್ಲಂ ಪಿಲಿಸ್ತಿಂದಪ್ಪೋ, ನೀನ್ ಹೇಳಲ್ಲಪ್ಪೋ, ಮುಸ್ಕ 25 ವರ್ಷದ ಹಿಂದ್ಗಡೆ ನಾನು ನೋಡಿದ್. ಈಗ್ಲೂ ಅದೇ ಕತೆ. ಈಗ್ಲೂ ನನ್ನ ನೋಡಿ ಏನೋಪ್ಪ, ನೀನು ನೋಡ್ತಿದ್ರೆ ನೋಡ್ತಲೇ ಇರ್ಬೇಕು ಅನ್ಸುತ್ತೆ.
ನನ್ನ ಹೆಂಡತಿ ಜೊತೆ ಸತ್ಯ ಹೇಳ್ತಾನೆ, ವರ್ಷದಲ್ಲಿ ಒಮ್ಮೆ ಜೊತೆಲಿ ಕುಳಿತು ಕಾಫಿ ಕುಡಿದಿದ್ರೆ ಹೆಚ್ಚು. ಆ ಪುಡ್ತಾಯಿ ಜೀವ ನನ್ನ ಅಮ್ಮ, ಅದು ಅಷ್ಟೇ ಹೇಳಬಲ್ಲೆ. ಐ ಹ್ಯಾವ್ ಚೀಟೆಡ್ ಹರ್. ಅವಳು ದುಃಖಕ್ಕೆ ಇಲ್ಲ, ಸುಖಕ್ಕೆ ಬಿಟ್ಬಿಡಿ. ಅವಳು ಕಣ್ಣೀರ್ ಆಗ್ದಾಗ ನಾನು ಇಲ್ಲ ಹೇಳ್ತಾರೆ ಕೆಲವರು. ನಮ್ ಗುರುಜಿ, ನಮ್ ರವಿಶಂಕರ್ ಗುರುಜಿ, ನಮ್ಮದು ತುಂಬಾ ಸಾಧಕರಿದ್ದಾರೆ ಹೇಳ್ಕೋತಾರೆ. ಥಟ್ಟಂತ ಬಂದ್ಬಿಟ್ಟಿದ್ದಾರೆ ಮನೆಗೆ, ಥಟ್ಟಂತ ನಮ್ ಸಂಸ್ಥೆಗೆ ಬಂದ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ತುಡ್ತ ಅನ್ನಿಸ್ಬಿಟ್ಟಿರುತ್ತೆ, ಥಟ್ಟಂತ ಹೋಗ್ಬಿಟ್ಟಿರ್ತಾನೆ. ಹತ್ರ ಹೋದಾಗ ಹಿಂಗೆ ಬರ್ತಿದೆ ನಿಮ್ಮ ಅಡ್ರೆಸ್ ಹೇಳಿ, ಮರ್ತ್ಬಿಟ್ಟಿರ್ತಾನೆ, ತಗೊಂಡ್ ದಡಾಲ್ ಅಂತ ಹೇಳಲ್ಲ. ಅವರ ಪ್ರತಿ ಗೆಲುವು ನನಗೆ ಆನಂದ. ನನ್ನ ಗೆಲುವಲ್ಲ, ನನ್ನ ಮನೆಯ ಗೆಲುವಲ್ಲ. ಯಾವುದೇ ಫಂಕ್ಷನ್ ಎಲ್ಲಾದ್ರೂ ಯಾವತ್ತಾದ್ರೂ ನನ್ನಮ್ಮ, ನನ್ನಪ್ಪ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಒಡ ಹುಟ್ಟಿದವ್ರು, ನನ್ನ ಸ್ನೇಹಿತರ ಫೋಟೋ ಅಂತ ತೋರಿಸಿರೋದು ಉಂಟ. ನಿಮ್ ಫೋಟೋ ತೋರಿಸಿದ್ದಾನೆ, ನಿಮ್ ಜೊತೆಲಿ ತಗೊಂಡಿದ್ದಾನೆ. ಇಲ್ಲ, ನಮಗ್ ಅಧಿಕಾರ ಇಲ್ಲ. ವೈದಿಕವಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ, ವಿದ್ಯೆ ದೊಡ್ಡದು, ನಾನಲ್ಲ, ಅದನ್ನ ತೋರಿಸ್ಲೇಬಾರ್ದು. ನಾನು ಯಾರ ಜೊತೆಲಿ ಜಾತಕ ಹೇಳಿದ್ದೇನೆ ಅನ್ನೋದು ಕೂಡ ತೋರಿಸ್ಬಾರ್ದು, ಹೇಳಬಾರ್ದು, ಹೇಳುವುದು ಇಲ್ಲ. ಅಪರೂಪ ಎಲ್ಲೋ ಒಂದು ಬಾಯಿ ಜಾರಿ ಈ ತರ ಒಂದು ಸೂಪರ್ ಸ್ಟಾರ್ ಅಂತನೋ, ಈ ತರ ಒಂದು ರಾಮೇಶ್ವರಂ ಅಂತನೋ, ಈ ತರದೊಂದು ಅಂತ ಏನೋ ಒಂದು ಬರುತ್ತೆ. ಒಬ್ಬ ದೊಡ್ಡ ಪುಣ್ಯಾತ್ಮ ಹೇಳಿದೆ, 800 ಕೋಟಿ ಕೈಯಲ್ಲಿತ್ತು, ಬರಿಗೈಯಲ್ಲಿ ನಿಲ್ತೀರಿ, ಇದನ್ನ ಮಾಡಬೇಡಿ ಅಂತ. ದಿವಾಳಿ ನೀವಾಗೋದಲ್ಲದೆ ನಿಮ್ಮ ನಂಬ್ಕೊಂಡಿರೋರೆಲ್ಲ ದಿವಾಳಿ ಆಗ್ತಾರೆ ಅಂತ. 800 ಕೋಟಿ ಕಳ್ಕೊಂಡಿದ್ದು ಅಲ್ಲದೆ, ವೆರಿ ಗುಡ್ ಫುಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್, 300 ಕೋಟಿ. ಇದು ನಮಗ್ ದಾರಿ ತೋರ್ಸೋ ಗೊತ್ತು, ನಮಗ್ ಗೊತ್ತಿಲ್ಲ. ಇದು ಸತ್ಯ, ಅದೊಂದು ಹೇಳ್ತೇನೆ. ಗುರುವಿಗೆ ದಾರಿ ತೋರ್ಸೋದಷ್ಟೇ, ಗುರುವಿಗೆ ನೆರಳು ಕೊಡೋದಷ್ಟೇ. ತನ್ನ ನೆರಳು ತನ್ನ ಬದುಕು ಅನ್ನತಕ್ಕ ಅದೇ ನಮ್ಮ ಹುಡುಕಾಟ. ನಮ್ಮ ಹುಡುಕಾಟ ನಮಗಿಲ್ಲ, ನಮ್ಮ ಹುಡುಕಾಟಕ್ಕೆ ದೇವರಿದ್ದಾನೆ, ಕಾಪಾಡ್ತಾನೆ. ನೋಡಿ, ದೊಡ್ಡವರು ಅವ್ರು ದೊಡ್ಡವರು ಹಾಗೆ ಧರಿಸ್ಬೇಕು, ಹಾಗೇ ಇರ್ಬೇಕು. ಆದ್ರೆ ನಮಗ್ ನೋಡಿದ್ರೆ ಆಗೋಲ್ಲ. ಇದೇ ರೀತಿ ಮುದುಕನಿಗೂ ಈ ಕಟ್ಟಪ್ಪನಿಗೂ ಆಗಿತ್ತು. ಒಡವೆಗಳು ಹಾಕೋತಾರೆ ತಲೆ ತಲೆಮಾರುಗಳಿಂದ. ನಮ್ಮಪ್ಪ, ನಮ್ಮಜ್ಜ, ನಮ್ಮ ಮುತ್ತಜ್ಜ, ನಮ್ ಕೋಲಜ್ಜ ಎಲ್ಲರೂ ಮಾಡ್ತಿದ್ದಾರೆ. ಈ ರಾಜರುಗಳಿಗೆ ಒಂಚೂರು ಕನಿಕರವಿಲ್ವಾ? ಒಂದು ಚೂರು ಮಮಕಾರವಿಲ್ವಾ? ನಮ್ ಕಡೆ ನೋಡ್ಬಾರ್ದ? ಏನೋ ಒಂದು ಸಂಭಾವನೆ ಇದೆ, ಇರ್ಲಿಕ್ಕೆ ಒಂದ್ ಮನೆ ಇದೆ, ಓಡಾಡ್ಲಿಕ್ಕೆ ಒಂದ್ ವಾಹನ ಕೊಟ್ಟಿದ್ದಾರೆ. ಒಂದ್ ಅಂತಃಪುರದ ಒಳಗಡೆ ಹೋಗ್ಬೇಕು, ರಾಜನ ಒಡವೆಗಳನ್ನ ಮುಟ್ಟಬೇಕು ಅಂದ್ರೆ ಅದೊಂದು ಯೋಗ್ಯತೆ. ಯೋಗ್ಯತೆ ಬಿಟ್ಬಿಡಿ, ಯೋಗ ಅದು. ಅದನ್ನ ಮುತುವರ್ಜಿಯಿಂದ ಎತ್ತಿಟ್ಟು ಶುದ್ಧ ಮಾಡಿ ನೀಟಾಗಿ ಜೋಡಿಸಿ ಅದನ್ನೆಲ್ಲ ಒಂದ್ ಕಡೆ ಎತ್ತಿಟ್ಟು ಮುದ್ರೆ ಹಾಕಿ ಒಪ್ಸಿದ್ದೇನೆ ಅನ್ನೋ ಒಂದು ಜವಾಬ್ದಾರಿಯಿಂದ ಎದ್ದು ಹೊರಗಡೆ ಬರೋದಿದೆಯಲ್ಲ, ಒಂಥರ ರಿಸರ್ವ್ ಬ್ಯಾಂಕ್ ಹೆಡ್ ಇದ್ದಾಗೆ. ಯೋಚನೆ ಮಾಡಿ ನೋಡಿ, ರಾಜ ಅದನ್ನ ಧರಿಸ್ಲೇಬೇಕು. ಹಾಗಿದ್ರೇನೆ ಆ ಗಾಂಭೀರ್ಯ, ಆ ತಾಕತ್ತು, ಮುದ್ರಾ ಉಂಗುರ, ಆ ಒಂದು ವಿಜಯ ಖಡ್ಗ ಏನೇನೋ ಇರುತ್ತೆ ಅವರಿಗೆ, ಅದಾಗ್ಲೇಬೇಕು, ಹಾಗೇ ಇರ್ಬೇಕು. ನೆನ್ಪಿಟ್ಕೊಳ್ಳಿ. ಹೆಂಗಂದ್ರೆ ಹಂಗಲ್ಲ. ಅವ್ರಿಗೆ ನೋವಿದ್ರು ಅವ್ರಿಗೆ ನೀವು ನೋಡಿ, ನರೇಂದ್ರ ಮೋದಿ ಅವರು ಅವರ ತಾಯಿ ತೀರಿಕೊಂಡದ್ದು ಎಲ್ಲಾದ್ರೂ ದೊಡ್ಡದಾಗಿ ಪೇಪರ್ಗಳಲ್ಲಿ ಅದು ಇದು ಅನ್ನತಕ್ಕಂಥದ್ದು ಬಂದಿರ್ಬೋದು. ಅವ್ರು ಹೆಂಗ್ ಬಂದ್ರು ಹೆಂಗ್ ಹೋದ್ರು ಅಂತ ಏನಾದ್ರು ಗೊತ್ತಿದ್ಯಾ? ಅವ್ರಿಗೇನಾದ್ರು ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾನ ಏನಾದ್ರು ಮಾಡಿದ್ರ? ಗಮನಿಸಿ ನೋಡಿ. ಸರಿಯಾದ ದೊರೆ ಇದನ್ನ ಮಾಡ್ತಾನೆ. ಈಗ ಬಂದ್ರು, ಮುಗಿಸಿದ್ರು, ಮತ್ತೆ ಮುಗಿಸಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದು ಎಲ್ಲೂ ಒಂದು ದೊಡ್ಡ ಸ್ಥಾನಕ್ಕೆ ಬರೋವರೆಗೆ ಇದು ಪರೀಕ್ಷೆ. ನೆನ್ಪಿಟ್ಕೊಳ್ಳಿ. ಹೌದು, ಅಲ್ಲಿದೆ ಒಂದು ಬಹುದೊಡ್ಡ ದೊರೆ. ಮಕ್ಕಳೇ ಕೋರ್ಟ್ಗೆ ಹೋಗ್ತಾರೆ, ಮಕ್ಕಳೇ ಕೋರ್ಟ್ಗೆ ಹೋಗ್ತಾರೆ. ಆಸ್ತಿ ತಗಾದೆ ಇನ್ನೊಂದು ತಟ್ಕೊಳ್ಳಲ್ಲ ಹೃದಯ. ದೊರೆ ನೆನ್ಪಿಟ್ಕೊಳ್ಳಿ, ವಿಷ ತಗೊಂಡು ಸತ್ತೋಗ್ತಾರೆ. ನಾನು ಕೋರ್ಟ್ಗೆ ಬರ್ಬೇಕಾ? ನಾನಲ್ಲಿ ಕೈ ಕಟ್ಟಿ ಈ ರೀತಿ ತಲೆಬಾಗಿ ನಿಲ್ಲಬೇಕಾ? ಅದಕ್ಕೆ ತುಂಬಾ ದೊಡ್ಡವರಿಗೆ ಹೃದಯಾಘಾತ, ಮನೋವಿಕಾರಗಳು, ದಿಢೀರನೆ ಸನ್ಯಾಸತ್ವ ಎಲ್ಲ ಬಿಟ್ಟೆದ್ದೋಗ್ಬಿಡೋದು, ಇದೆಲ್ಲ ನಡೆಯುತ್ತೆ. ಸಾಮಾನ್ಯರು ನಾವು 100 ರೂಪಾಯಿ ಕಳ್ಕೊಂಡ್ರೆ ಅಯ್ಯೋ ಅಂತೀವಿ. ಏನೂ ಅವ್ರಿಗೆ ಅಳೋ ಅಧಿಕಾರನೇ ಇಲ್ಲ. ಇನ್ನು ನಗು ಮಾತೆಯಲ್ಲಿ ಇನ್ನೊಬ್ಬರ ನಗಿಸುವುದರಲ್ಲಿ ಅವ್ರ ಆನಂದ ಇರುತ್ತೆ. ಇದು ತಿಳ್ಕೊಳ್ಳಲ್ಲ ನಾವು. ದೊಡ್ಡದು ಇನ್ನೊಂದು ಏನೇನೋ ಮಾತಾಡ್ತಾರೆ ನೋಡಿ. ಈ ಮುದುಕನಿಗೂ ಈ ಕಟ್ಟಪ್ಪನಿಗೂ ಇದೇ ತರದಾಗ ಆದ್ಮೇಲೆ ನೆಗೆಟಿವ್ ಬೆಳಿಲಿಕ್ಕೆ ಶುರು ಆಗುತ್ತೆ. ಇಷ್ಟು ಒಡವೆಗಳಿದೆ, ಒಂದು ಕದು ಬಿಡೋಣ. ಒಂದು ದೊಡ್ಡದು ಕಾಲಿಗೆ ಹಾಕತಕ್ಕಂತ ಒಂದು ಕಡಗ ಎತ್ತಿಟ್ಕೊಬಿಡ್ತಾನೆ. ತಿಟ್ಟಿ ಎಲ್ಲ ರೆಡಿ ಮಾಡಿ ನೀಟಾಗಿಟ್ಟು ಮಾಡಿ
ಇದನ್ನ ಮಾರ್ಕೊಂಡ್ರೆ ಜೀವನ ಪರ್ಯಂತ ಸೆಟ್ಲ್. ನಾನು ಯಾಕೆ ಅರಮನೆಗೆ ಬರ್ಬೇಕು ಬಿಡು, ನಾನು ಶ್ರೀಮಂತನಾಗಿರ್ಬೋದು ಬಿಡು, ನನ್ನನ್ನು ಗೌರವಿಸ್ತಾರೆ, ನನಗೆ ಇನ್ಮೇಲೆ ಈ ತರದ್ದು ಒಂದು ಕೆಲಸದಾಳು ಅಂತ ಯಾರು ಕರೆಯಲ್ಲ, ಆ ಒಡವೆ ಕೆಲಸದಾಳನ್ನ ಕರೆಯ ಅನ್ನೋ ರೀತಿಯಲ್ಲಿ ಇರ್ತಾರೆ ಕೆಲವರು. ಆ ಸೈನಿಕರ ಹೆಡ್ಡು, ಅರಮನೆಯ ಹೆಡ್, ಸೂಪರ್ವೈಸರ್ ಇರ್ತಾರೆ, ಅವರೇ ಮಾಡ್ಬೇಕದು, ಅವರೇ ನೋಡ್ಕೋಬೇಕು. ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದನ್ನೇ ಜವಾಬ್ದಾರಿ. ಒಂದು ದಿನ ಈ ತರದ ಆಲೋಚನೆ ಬಂದು ಎಲ್ಲ ಎತ್ತಿಟ್ಟು ಒಂದು ಕಡಗ ತಗೊಂಡು ಎಸ್ ಗಂಟು ಕಟ್ಕೊಂಡು ಊರು ಬಿಟ್ಟು ಹೊರಟೋಗ್ಬಿಡ್ತಾನೆ. ನೋಡಿದ್ರೆ ಮಾರನೇ ದಿನ ಬಂದಿಲ್ಲ ಅಜ್ಜ. ಏನೋ ನಡೆದಿರ್ಬೇಕು ಅಂತ ದೊರೆಗೆ ಗಲಿಬಿಲಿ, ತುಂಬಾ ಪ್ರೀತಿ, ತುಂಬಾ ವಿಶ್ವಾಸ. ಹೇಗೆ ಮಾಡಿದ್ರು ಅಜ್ಜನ ಮೇಲೆ ಮಮಕಾರ. ತಲೆಮಾರುಗಳಿಂದಲೂ ಇವ್ರ ಮನೆತನ ನಮ್ಗೆ ಕೊಟ್ಟಿರ್ತಕ್ಕಂಥ ಗೌರವ, ಅದು ಕಾಲಿಗೆ ಕಡಗ. ಆತನೇ ಆಗ್ತಾ ಇದ್ದದ್ದು, ರಾಜನನ್ನ ರೆಡಿ ಮಾಡ್ತಿದ್ದದ್ದೇ ಆತ. ಎಲ್ಲಿ ಹೋಗ್ಬಿಟ್ಟ ಅಜ್ಜ ಹುಡುಕ್ಸಿ ಅಂತ. ಸೈನಿಕರಿಗೆ ಏನಾದ್ರು ಓಹೋ ಕಳ್ತನ ಆಗ್ಬಿಟ್ಟಿದೆ, ನೋಡಿದ್ರೆ ಕಡ್ಗ ಇಲ್ಲ. ಅದಕ್ಕೆ ರಾಜ ಸೀರಿಯಸ್ ಆಗಿ ಹುಡುಕ್ತಿದ್ರೆ ಈತ ಕಡ್ಗ ಎತ್ಕೊಂಡು ಪಕ್ಕದೂರ್ಗೆ ಹೋಗ್ತಾನೆ. ಅಕ್ಕ ಸಾಲಿಗಿನ ಹತ್ರ ಎತ್ಕೊಂಡು ಹೋಗಿದ್ದ. ಅವ್ನು ನೋಡ್ತಾನೆ, ನಿನ್ನ ಯೋಗ್ಯತೆಗಿದಲ್ಲ ನೋಡಿ, ಬರೀ ಒಂದ್ ಕಡ್ಗ ಅಕ್ಕ ಸಾಲಿಗೆ ಹಿಡ್ಕೊಂಡಿದ ತಕ್ಷಣ ಹೇಳ್ತಾನೆ, ಇದು ನಿನ್ನ ಯೋಗ್ಯತೆಗಲ್ಲ, ಯೋಗ್ಯತೆಗೆ ಮೀರಿದಂಥದ್ದು, ಇದು ಸಾಮಾನ್ಯರು ಧರಿಸತಕ್ಕಂಥದ್ದಲ್ವ ಅಲ್ಲ, ಇದ್ ನಿನಗೆ ಹೆಂಗ್ ಬಂತು? ಗಾಬರಿ ಅವ್ರದ್ದು ಎತ್ಕೋ ಓಡು, ಇನ್ನೊಂದು ಊರ್ಗ್ ಹೋಗು. ಅಲ್ಲಿ ಕೊಟ್ಟ. ಅದು ನೋಡಿತ್ತೆ, ನೀನ್ ರಾಜಮನೆತನದವನ ಅಲ್ವೇ ಅಲ್ಲ, ಇವನ್ ಬಟ್ಟೆ ನೋಡಿದ್ರೆ ಊಟ ಮಾಡಕ್ ಆಗ್ತಿಲ್ಲ, ಇರ್ಲಿಕ್ ಆಗ್ತಿಲ್ಲ, ಭಯ ಅಂತ ಒಂದು ಕಡಗ, ನಿದ್ದೆ ಮಾಡ್ಲಿಕ್ ಆಗ್ತಿಲ್ಲ. ಹೌದು, ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಇದನ್ನ ಮಾಡ್ಕೊಂಡು ಆಮೇಲೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡಿಲ್ಲ. ನಾನು ಕದ್ದಿರೋ ಈ ಒಂದು ಕದ್ದಿರ್ತಕ್ಕಂಥ ಒಂದು ಒಡವೆಯಿಂದ ನನ್ನ ಹೆಂಡತಿ ಮಕ್ಕಳ ಗತಿ ಏನಾಗಿದೆ, ಅವ್ರು ಏನ್ ತಿಂದ್ರು, ಏನ್ ಮಾಡಿದ್ರು, ಬಂಧನ ಮಾಡಿದ್ನೋ, ಸೆರೆಮನೆಯಲ್ಲಿ ಹಾಕಿದಾನೋ, ಏನ್ ಯೋಚನೆ ಮಾಡ್ಲಿಲ್ಲ. ಅಲ್ಪ ಹುಡುಕಾಟ, ಅಲ್ಪಧನ ನೋಡಿ. ಯೋಗ್ಯತೆಗೆ ಮೀರಿದಂತ ಧನ ಬಂದಾಗ, ಯೋಗ್ಯತೆಗೆ ಮೀರಿದ ಹೆಸರು, ದುಡ್ಡು, ಅಧಿಕಾರ ಬಂದಾಗ ನಮ್ಮನ್ನ ವಿಚಕ್ಷಣ, ನಮ್ಮ ಮತಿ ವಿಚಕ್ಷಣ ಭಾವನ ತೆಗೆದಾಕ್ಬಿಡುತ್ತೆ ಮಕ್ಕಳೇ. ನೋಡಿ, ಅವನಿಗೆ ಅಂಥದ್ದೊಂದು ಹುಚ್ಚು ಉನ್ಮಾದ ಬಂದ್ಬಿಡ್ತು. ಒಡವೆ ತಗೋ, ಊರಿಂದ ಊರಿಗೆ ಓಡ್ತಾನೆ. ಒಂದೊಂದು ಊರಲ್ಲಿ ಒಂದು, ನಿನ್ ಯೋಗ್ಯತೆ ಅಲ್ಲ ಇದು, ಇದು ಹೆಂಗೋ ಬಂತು ನಿನಗೆ, ಕದ್ಕೊಂಡ್ ಬಂದಿರ್ಬೇಕು ನೀನು, ತಗೋ ಅಲ್ಲಿಂದ ಕಿತ್ಕೊಂಡು ಓಡು. ಇನ್ನೊಂದು ಊರಿಗೆ ಹೋಗ್ತಾನೆ, ಇದು ಕದ್ದು ಮಾಲೆ ಕಣೋ ಅಂತ ಹಿಡ್ಕೊಳಕ್ ಬರ್ತಾರೆ, ಓಡು. ಯಾಕೆ ತಾನೇ ನಾನು ಇದನ್ನ ತಗೋಬಂದು ನೆಮ್ಮದಿಯಾಗಿ 3 ಹೊತ್ತು ಊಟ ತಿಂತಿದ್ದೆ, ಅಲ್ಲೊಂದು ಸರ್ವೆಂಟ್ ಕ್ವಾರ್ಟರ್ಸ್ ಕೊಟ್ಟಿದ್ರು, ಓಡಾಡ್ಲಿಕ್ಕೆ ಗಾಡಿ ಕೊಟ್ಟಿದ್ರು. ನನ್ನ ಬಾಡಿಗೆ ಬೆಳಿಗ್ಗೆ ಎದ್ದೋಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು, ವರ್ಷಕ್ಕೆ ಒಳ್ಳೆ 4 ಡ್ರೆಸ್ ಕೊಟ್ಟಿದ್ರು, ಪಾದುಕೆ ಕೊಟ್ಟಿದ್ರು, 1-2 ಹಾರುಗಳು ಕೊಟ್ಟಿದ್ದ ಮಹಾರಾಜ. ಚೆನ್ನಾಗಿದ್ದೆ. ಎಲ್ಲಿ ಬಂದು ಮಹಾರಾಜರ ಕಿರೀಟ ಕಣೋ ಇವನು, ಮಹಾರಾಜರ ಕಡಗ ಮುಡ್ತಾನೆ ಕಣೋ, ಮಹಾರಾಜರದು ನವರತ್ನ ಹಾರಗಳನ್ನೆಲ್ಲ ಇವನೇ ಕಣೋ ನೋಡ್ಕೊಳ್ಳೋದು ಅಂತ ಮರ್ಯಾದೆ ಇತ್ತು. ಇವಾಗ ನೋಡಿದ್ರೆ ಈ ಮುದುಕನಿಗೆ ಎಲ್ಲಿ ಕುತ್ಕೊಳಕ್ ಆಗ್ತಿಲ್ಲ, ಇರ್ಲಿಕ್ಕೆ ಆಗ್ತಿಲ್ಲ. ಕಡಗ ಬೇರೆ ಇಷ್ಟು ದೊಡ್ಡದು, ಕಾಲ್ಗ ಆಗ್ತಕ್ಕಂಥದ್ದು, ನವರತ್ನ ಖಚಿತ. ಏನ್ ಮಾಡೋದು ಗೊತ್ತಿಲ್ಲ. ಅದ್ರಲ್ಲಿ ಒಂದು ತೆಗೆದು ಮಾರೋಣ ಅಂದ್ರೆ ಆಗ್ತಿಲ್ಲ. ಎಲ್ಲೋದ್ರೂ ಒಳ್ಳೆ ಕಳ್ಳನ್ ನೋಡ್ದಂಗ್ ನೋಡ್ತಾರೆ. ಇದು ನಿಂದಲ್ಲ, ಇದು ನಿಂದಲ್ಲ. ನಾವ್ ಹಾಗೆ ನಮ್ಮದಲ್ಲದ ಯಾವುದೋ ಒಂದು ತಂದಿಟ್ಕೊಬಿಡ್ತೇವೆ. ಯಾವುದೋ ಹೆಣ್ಣು, ಯಾವುದೋ ಪುರುಷ, ಯಾವುದೋ ಅಧಿಕಾರ, ಯಾವುದೋ ದುಡ್ಡು, ಯಾವುದೋ ಒಂದು ಎಲ್ಲೋ ಸಿಕ್ತಲ್ಲ, ಅದನ್ನ ಮುಟ್ಟಿದ್ದೇ ನಮ್ ಪುಣ್ಯ. ಅದು ಸಿಕ್ಕಿದ್ದೆ, ಅದನ್ನ ನೋಡಿದ್ದೇ ನಮ್ ಪುಣ್ಯ. ಇಲ್ಲ, ಅದು ನಮ್ಗೆ ಇರ್ಬೇಕು, ನಮಗೇ ಇರಬೇಕು. ಯಾವುದೋ ವಶೀಕರಣ, ಇನ್ನೊಂದು ಬುದ್ಧಿ ಕೆಡಿಸಿ, ಮಾತು ಕೆಡಿಸಿ, ಮನಸ್ಸು ಕೆಡಿಸಿ, ಮದುವೆ ಆಗ್ತೀನಿ, ನನ್ ಜೊತೆಲಿರು, ಬೇದರಿಸಿಯೋ, ಗನ್ ಪಾಯಿಂಟ್ ಅಲ್ಲಿ ಇಟ್ಟೇ ನೀನ್ ಈ ಸೀಟ್ ಖಾಲಿ ಮಾಡ್ಬೇಕು ಅಂತಲ್ಲ ಆ ದುಡ್ಡನ್ನು ಯೋಗ್ಯತೆಗೆ ಮೀರಿದಂತದ್ದು ಆಸೆ ಪಟ್ಟು ಬಿಟ್ಟಿರ್ತಾವೆ. ಅಲ್ಲ, ಖಂಡಿತ ಅಲ್ಲ, ಇಲ್ಲ ಮಾಡಬಾರ್ದು. ನೋಡಿ, ಈ ಕಟ್ಟಪ್ಪನಿಗಾಗೋದು ಇದೆ, ಕಡೆಗೆ ಸಿಕ್ಕಾಕೋತಾನೆ. ಹೆಂಗೆ ಗೊತ್ತಾ, ವಾಪಸ್ ಬರ್ತಾನೆ. ಇದ್ರ ಸಹವಾಸ ಬೇಡ. ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ, ಕುಗ್ಗೋಗ್ಬಿಟ್ಟಿರ್ತಾನೆ. ಹೆಂಗಾದ್ರೂ ಸರಿ, ರಾಜನ್ ಪಾದಕ್ಕೆ ಏನ್ ಶಿಕ್ಷೆ ಕೊಡ್ತಾನೋ ಹಾಕ್ಬಿಡ್ಲಿ, ಸೆರೆಮನೆಗಾದ್ರೂ ಹೋಗ್ಬಿಡೋಣ. ಈ ಕಡಗ ಇಟ್ಕೊಂಡು ನಾನು ನೆಮ್ಮದಿಯಾಗಿ ಬದುಕ್ಲಿಕ್ಕೆ ಆಗ್ತಿಲ್ಲ, ಮಲಗ್ಲಿಕ್ಕೂ ಆಗ್ತಿಲ್ಲ. ಈಗ ಕಳೆದೋಯ್ತು, ಕಳ್ಳತನ ಅನ್ನೋದು ಉಳ್ಕೊಬಿಡುತ್ತೆ. ಯಾರೋ ಕದ್ಕೊಂಡು ಹೋದ್ರು ನಾನೇ ಕಳ್ಳ ಅಂತಾನು ಉಳ್ಕೊಳ್ಳುತ್ತೆ. ಮಾರ್ಬಿಟ್ಟಿದೀನಿ ಅನ್ನೋದು ಒಂದು ಬರುತ್ತೆ. ನಾನೇ ಮಾರ್ಲಿಕ್ಕೆ ಹೋಗ್ತಿದೀನಿ, ಯಾರು ತಗೋತಿಲ್ಲ, ಯಾರು ದುಡ್ಡು ಕೊಡ್ತಿಲ್ಲ. ಏನೋ ಬಂತು ವಕ್ರತೆ. ಹೇಗ್ ಮಾಡ್ಲಿಲ್ಲ ಅಂದ್ರೂ ಕೂಡ ಇದು ಹೆಂಗೆ ಅಂದ್ರೆ, ನಾನು ಯಾವುದೋ ಒಂದು ತುಂಬಾ ಚೆನ್ನಾಗಿತ್ತು, ಮಜಾ ಟಾಕೀಸ್ ಇರ್ಬೇಕು ನೋಡು, ಸರಿ ಉತ್ತರ ಕೊಡ್ಬೇಕಪ್ಪ ನೀನು ಅಂತ ಹೇಳ್ಬಿಟ್ಟು
ಸರಿ ಆಯ್ತು. ನಾನು ಗಂಡ್ಸಲ್ಲ, ಹೌದೋ ಅಲ್ಲ ಉತ್ತರ ಕೊಡ್ಬೇಕು ಅಂತ. ನಾನು ಗಂಡ್ಸಲ್ಲ, ಹೌದು. ಗಂಡ್ಸಲ್ವಾ? ನಾನು ಗಂಡ್ಸಲ್ಲ, ಇಲ್ಲ, ಅಲ್ಲೂ ಇಲ್ಲ. ಸುಜನ್ ಲೋಕೇಶ್ದು, ಕುರಿ ಪ್ರತಾಪ್ದು. ನಾನು ಗಂಡ್ಸಲ್ಲ. ಇವಾಗ ನೋಡಿ, ಹೌದು ಅಂದ್ರೂ ಸಿಕ್ಕಾಕೊಂಡೆ, ಇಲ್ಲ ಅಂದ್ರೂ ಗಂಡ್ಸಲ್ಲ. ನೋಡಿ ಎಂತ ಒಂದು ಸರಿ ಲಾಕ್ ಆಗಿರೋ ನೋಡಿ. ಈ ಕಟ್ಟಪ್ಪನ ಕಥೆಯು ಹಾಗೆ ಆಗ್ಬಿಡುತ್ತೆ. ಈಗ ಯಾರಿಗಾದ್ರೂ ಗಿಫ್ಟ್ ಕೊಟ್ಬಿಟ್ರೆ ಅವ್ನು ಇನ್ನೊಂದು ಎಲ್ಲೋ ಕರ್ಕೊಂಡು ತಗೊಂಡೋಗ್ತಾರೆ. ಕರೆಕ್ಸಕ್ ಹೋದ್ರೆ ಅವ್ನು ಸಿಕ್ಕಾಕೊಂಡ್ರೆ ನನ್ನ ಹತ್ರ ಬರುತ್ತೆ. ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ ಆಲ್ರೆಡಿ ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಇವನ್ ಮಾರ್ಕೊಂಡಿದ್ದಾನೆ, ಇವನ್ ಚೆನ್ನಾಗಿದ್ದಾನೆ ಅಂತ ಬರ್ತಾರೆ, ಹುಡ್ಕೊಂಡ್ ಬರ್ತಾರೆ. ನನ್ ಜೀವನ ಹಾಳಾಯ್ತು. ಎಲ್ಲೂ ಸಲ್ಲದವನು ಈ ವಯಸ್ಸಲ್ಲಿ ಯಾರು ಕೆಲ್ಸ ಕೊಡ್ತಾರೆ? ಅವ್ನು ಬರೀ ಒಡವೆಗಳನ್ನ ಶುದ್ಧಿ ಮಾಡೋದು ಬಿಟ್ರೆ ಬೇರೆ ಗೊತ್ತಿಲ್ಲ. ತಲೆಮಾರುಗಳಿಂದಲೂ ಅದನ್ನ ಹೆಂಗೆ ಒಂದು ವಜ್ರ ಬಂದಿದ್ರು ಕೂಡ ಅದನ್ನ ಹೆಂಗ್ ಸೆಟ್ ಮಾಡೋದು, ಹೇಗ್ ಇಡೋದು ಅಂತ ಈ ವಾಸ್ ಅನ್ ಎಕ್ಸ್ಪರ್ಟ್. ಬಟ್ ಬೇರೆ ರಾಜನ ಹತ್ರ ಏನಂತ ಹೋಗ್ಲಿ, ಆಲ್ರೆಡಿ ಅವ್ರ ಹತ್ರ ಇರ್ತಾರೆ. ರಾಜ ಮಟ್ಟದ ವ್ಯಕ್ತಿ ಬಿಟ್ಟರೆ ಇನ್ಯಾರ ಹತ್ರನೂ ಅವ್ನ್ ಕೆಲಸ ಮಾಡಕ್ಕಾಗಲ್ಲ. ಆ ಗೌರವ, ಆ ತರದೊಂದು ಊಟ, ಅಂತಃಪುರದ ಊಟ, ವಿಶೇಷ ಭೋಜನ, ವಿಶೇಷ ಗೌರವ, ಇದೆಲ್ಲ ಇತ್ತು. ಈ ಅಜ್ಜ ನೋಡಿ, ಈ ಒಂದು ದುಡ್ಡಿನ ಹುಡುಕಾಟ ದಿಢೀರಂತ ನಮಗ್ ಬರುತ್ತೆ. ದಿಢೀರ್ ಅನ್ನತಕ್ಕಂಥದ್ದು ಈ ತರದ ಕೆಲವೊಂದು ಪರಿಚಯಗಳು, ಪರಿಣಯಗಳು, ವ್ಯಾಮೋಹಗಳು, ಈ ತರದ ಒಂದು ಬೆಟ್ಟಿಂಗ್ ದುಡ್ಡು, ಜೂಜಿನ ದುಡ್ಡು, ಜೂಜಿನ ತರದ ಒಂದು ಅಧಿಕಾರದ ಲಾಲಸೆಯೋ ದಿಢೀರಂತ ನಮ್ಮನ್ನ ಪ್ರಚೋದನೆ ಮಾಡಿ ನಮ್ಮನ್ನ ಹಳ್ಳಕ್ಕೆ ದೂಡುತ್ತದೆ. ಇರುವುದನ್ನ ಬಿಟ್ಟು ಇಲ್ಲದಿರುವುದರ ಹುಡುಕಾಟ ಈ ಎಲೆಕ್ಷನ್ ಬಂದಾಗ ನೋಡಿ ನಡೆಯುತ್ತೆ. ಯಾರ್ಯಾರು ದೊಡ್ಡ ವ್ಯಕ್ತಿಗಳನ್ನ ದಿಢೀರಂತ ಎಲೆಕ್ಷನ್ ಕರ್ಕೊಂಡ್ ಬರ್ತಾರೆ, ತುಂಬಾ ಹೆಸರು ಗಳಿಸಿದಂತವ್ರು. ಅವರ ಸ್ಥಾನ ನಾವು ಯೋಚನೆ ಮಾಡ್ಲಿಕ್ಕೆ ಆಗೋಲ್ಲ. ಯಾವುದೋ ಒಂದು ಹುಡುಕಾಟ ಈ ತರ ಮಾಡಿಟ್ಬಿಟ್ಟಿದ್ದಾರೆ ಸುತ್ತಮುತ್ತಲಿನ ವ್ಯಕ್ತಿಗಳು. ಬನ್ನಿ ಸಾರ್, ನೀವು ನಿಂತರು ನೀವು ಅನ್ಲಿಮಿಟೆಡ್. ರಾಜಕಾರಣ ಅಂದ್ರೇನೆ ಅದೊಂಥರ ಬೇರೆ ಮಕ್ಕಳದು, ಹೇಳಬಾರದದು. ಅಂಥವ್ರಿಗಲ್ಲ, ನಿಮ್ ಸ್ಥಾನ ಹೊರಟೋಯ್ತದ್ದು, ಆ ಗೌರವ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಇವತ್ತೆಲ್ಲ ನಾಳೆ ಕೆಲವು ಕಳ್ಳರು ಕೆಲವೊಂದು ಏನೋ ಮಾಡಿದಾಗ ಅಂಥದಕ್ಕೆ ವೋಟಿಂಗ್ ಹಾಕ್ಬೇಕು. ನೀವು ಆ ಸ್ಥಾನಕ್ಕೆ ಬಂದ್ಮೇಲೆ ಹೂ ಅನ್ಬೇಕು. ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನಾನ್ ಗಂಡ್ಸಲ್ಲ ಅನ್ನೋ ರೀತಿ ಪ್ರಶ್ನೆ ಉತ್ತರ ಸಿಕ್ಕಾಕೊಂಡಾಗೆ. ಯಾಕೆ ಬೇಕು? ಇದ್ದಿದ್ರಲ್ಲೇ ತೃಪ್ತಿಯಾಗಿದ್ರಲ್ವಾ? ಇದು ಬೇಕಾ, ಇದು ಬೇಕಿತ್ತಾ? ಕಟ್ಟಪ್ಪನ ರೀತಿ ಸಿಕ್ಕಾಕೋತೀರಿ ಮುದುಕನ್ ತರ. ಎಲ್ಲದ ಹುಡುಕಾಟದ ಕಂಕಣ, ಕಾಲಿಗೆ ಹಾಕತಕ್ಕಂತ ಆ ಕಂಕಣ ವಾಪಸ್ ಬಂದ್ಬಿಡ್ತಾನೆ. ರಾಜ ದರ್ಬಾರ್ ನಡೆಸ್ತಿರ್ಬೇಕಾದ್ರೆ ಆ ಮುದುಕ ಹಾಗೇ ಬಂದು ಮಹಾರಾಜ ಅಂತ ಕಂಕಣ ಹಂಗೆ ಇಟ್ಕೊತಾನೆ. ಇದ್ದು ಸೈನಿಕರು ದಡಾಲ್ ಅಂತ ಬಂದು ಸಿಕ್ಕಾಕೋಬಿಟ್ಟ ಕಳ್ಳ ಅಂತ ರಾಜ ಹಿಂಗ್ ಕಣ್ಬಿಟ್ಟಿದ್ದ ದೂರ ಹೋಗ್ತಾರೆ. ಅಜ್ಜ ಎಲ್ಲೋಗ್ಬಿಟ್ಟಿದ್ದೆ, ಕಟ್ಟಜ್ಜ ಅಂತ ಹೋಗಿ ಅಪ್ಕೋತಾನೆ. ಕಣ್ಣಲ್ಲಿ ನೀರು ಈ ಅಜ್ಜನಿಗೆ. ನೀನಿಲ್ಲದೆ ಕಂಕಣ, ನೀನಿಲ್ಲದೆ ಕಿರೀಟ, ಅಯ್ಯೋ ನನಗೆ ರಾತ್ರಿ ಆಗ್ಲೂ ನಿದ್ದೆನೆ ಬರಲಿಲ್ಲ. ಏನಿದೆ, ಬನ್ನಿ 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 ಅಂತ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ಒಳ್ಳೆ ಬಟ್ಟೆ ಹಾಕ್ಸಿ, ಒಳ್ಳೆ ಊಟ ಹಾಕ್ಸಿ, ನೀ ಮಾಡಿನಿ ನೋಡಿ. ದೊಡ್ಡವರು ದೊಡ್ಡವರಾಗಿ ನಡೆದುಕೊಳ್ಳುತ್ತಾರೆ, ನೆನಪಿಟ್ಟುಕೊಳ್ಳಿ. ದೊಡ್ಡವರು ದೊಡ್ಡವರಾಗೋದು ಹೀಗೆ. ನಾವು ಚಿಕ್ಕವರಾಗಿ ಯೋಚನೆ ಮಾಡ್ತೀವಿ. ನಮ್ಗೆ ಬರೀ ಒಂದು ಕಂಕಣದ ಚಿಂತೆ, ಹುಡುಕಾಟ. ಇದೊಂದಿದ್ ಬಿಟ್ರೆ, ಈ ಅಂದ ಒಂದಿದ್ದು ಬಿಟ್ರೆ, ಈ ದುಡ್ಡೊಂದು ಇದ್ಬಿಟ್ರೆ, ಈ ಮನೆ ಒಂದ್ ಇದ್ಬಿಟ್ರೆ, ಇಲ್ಲ ನಮ್ಗೆ ಇನ್ನೊಂದ್ ಮನೆ ಬೇಕು ಅನ್ನುತ್ತೆ. ಅದಾಗೆ ಎಲ್ಲ ಆ ಅಜ್ಜ ಒಪ್ಪಲ್ಲ. ನೀವು ರೆಡಿ ಮಾಡಿ, ಪಟ 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 ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ, ಕೂದಲು ಎಲ್ಲ ರೆಡಿ ಮಾಡಿ, ಕಟ್ ಮಾಡಿ, ಒಳ್ಳೆ ಒಂದು ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿ, ಒಳ್ಳೆ ವಿಶೇಷ ಪೋಷಾಕ್ ಧರಿಸಿ, ಮತ್ತೆ ಅದೇ ತರದ ಒಂದು ಪೀಠ ಎಲ್ಲ ಕಟ್ಟಿ ಆ ಅಜ್ಜನನ್ನ ಕರ್ಕೊಬರ್ತಾರೆ. ಊಟ ಎಲ್ಲ ಆದ್ಮೇಲೆ ಒಂಚೂರು ಚೇತರಿಸ್ಕೊಂಡಿರ್ತಾನೆ. ಅಜ್ಜ, ಯಾಕಜ್ಜ ನೀನ್ ಕೇಳಿದ್ರೆ ಇಲ್ಲ ಅಂತೀನಿ. ಈ ಕಂಕಣ ಹೋದ್ರೆ ಹೋಗ್ಲಿ, 100 ಕಂಕಣ ಮಾಡಿಸ್ಕೋಬಲ್ಲೆ. ಈ ಒಂದ್ ಕಂಕಣಕ್ಕೆ ನೀನ್ ಇಷ್ಟು ಗಾಬರಿ ಪಟ್ಟು ಎಲ್ಲೋ ಹೋಗ್ಬೇಕಿತ್ತ ಅಜ್ಜ ಅಂದ್ರೆ, ಬಿಕ್ಕಿ ಹೇಳ್ತಾನೆ, ಹುಡುಕಾಟದಲ್ಲಿ ಹೋಗ್ಬಿಟ್ಟೆ ದೊರೆ, ನನ್ನ ದೊರೆ ಅಂತ. ನನ್ನ ತಪ್ಪು ಕ್ಷಮೆಯಲ್ಲಿ ನಿಮ್ ಕಾಲ್ ಕೊಡಿ, ನಾನು ಹಾಕ್ಬೇಕು. ಇಲ್ಲ ನಾನು ಆಮೇಲೆ ಇಲ್ಲ ದೊರೆ,
ನನ್ನ ಯೋಗ್ಯತೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ. ನಾನು ಯೋಗದಿಂದಗಡೆ ಹೋಗ್ಬಿಟ್ಟೆ. ಯಾವುದೋ ಹುಡುಕಾಟ, ಕ್ಷಮೆ ಇರ್ಲಿ ಅಂತ ಆ ಕಾಲನ್ನ ತೆಗೆದು ತನ್ನ ತೊಡೆ ಮೇಲೆ ಇಟ್ಕೊಂಡು ನೀಟಾಗಿ ಆ ಕಟ್ಟಪ್ಪ ನೀಟಾಗಿ ಕಂಕಣ ಆಗ್ತಾನೆ. ಇದಿಲ್ಲೇ ಇರ್ಬೇಕು ದೊರೆ, ಇದಿಲ್ಲೇ ಇರ್ಬೇಕು ದೊರೆ, ಇಲ್ಲಿದ್ರೇನೆ ಮರ್ಯಾದೆ ದೊರೆ, ನಮ್ಮಂತವರ ಹತ್ರ ಇದ್ರೆ ಮರ್ಯಾದೆ ಅಲ್ಲ. ಹೌದು, ಅಳತೆಗೆ ಮೀರಿದ ಅದೃಷ್ಟ ಹುಡ್ಕೊಂಡು ಹೋಗ್ಬಾರ್ದು ಮಕ್ಕಳೇ. ಅಳತೆಗೆ ಮೀರಿದ ಖರ್ಚು, ಅಳತೆಗೆ ಮೀರಿದ ಅಧಿಕಾರ, ಅಳತೆಗೆ ಮೀರಿದ ದುಡ್ಡು, ಪದವಿ ಕಚ್ಚಾಕ್ಬಿಡುತ್ತೆ ಮಕ್ಕಳೇ. ಅಯ್ಯೋ, ನಮ್ಮಣ್ಣ ಹಿಂಗಿದ್ದಾನೆ, ನಮ್ಮ ಮಾವ ಹಿಂಗಿದ್ದಾನೆ, ನನ್ನ ಫ್ರೆಂಡ್ ಹಿಂಗಿದ್ದಾನೆ. ಯೋಗ ಬಿಡಿ, ಸಿಕ್ಕಾಗ ನಮ್ಮನ್ನ ಕರೆದ್ರ ನಮಸ್ತೆ, ಇಲ್ವಾ ಬಿಡಿ ಬಿಡಿ. ದೇವರಿಗಿಂತಲೂ ಈ ಜಗತ್ತಿನಲ್ಲಿ ಶ್ರೀಮಂತನಿಲ್ಲ, ದೇವರಿಗಿಂತಲೂ ಜಗತ್ತಿನಲ್ಲಿ ಅಧಿಕಾರವಂತನಿಲ್ಲ, ದೇವರಿಗಿಂತಲೂ ಜ್ಞಾನಿ ಇಲ್ಲ, ದೇವರಿಗಿಂತಲೂ ಅವನೇ ಅನಂತಂ ಅಚ್ಯುತಂ ಅಖಂಡಂ. ಅಷ್ಟೇ ಮಕ್ಕಳೇ, ಅಷ್ಟೇ. ಆ ಪರಂಧಾಮ ಭಗವಂತನಿಗೆ ಮೀರಿದ ಹೆಸರು, ಕೀರ್ತಿ, ಪ್ರತಿಷ್ಠೆ, ಅವನಿಗೆ ತಲೆಬಾಗಿ ಅಯ್ಯ ನೀನಿದ್ದಿ, ನಿನಗೆ ಗೊತ್ತಿದೆ ನನ್ನ ಯೋಗ್ಯತೆ ಯೋಗ ಅನ್ನತಕ್ಕಂಥದ್ದು ನಿನಗೆ ಮೀರಿದ್ದಿಲ್ಲ ಅಂತ. ಯಾವುದನ್ನೂ ಹುಡ್ಕೊಂಡು ಹೋಗ್ಬೇಡಿ. ಆ ಅಜ್ಜನ್ ತರ ಆಗ್ಬಿಡ್ತೀರಿ. ಹುಡುಕೋದೆ 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 ಸಾಕು ಅನ್ಸಲ್ಲ. ಸಾಕು ಅನ್ನೋದನ್ನ ಕಲೀರಿ. ಇರುವುದನ್ನ ನೋಡಿ, ಇಲ್ಲದಿರೋದನ್ನ ಬಿಡಿ ಬಿಡಿ. ನೆಮ್ಮದಿಯಾಗಿರ್ತೀರ. ಇಲ್ಲ ಕಟ್ಟಪ್ಪಂತರ ಎಲ್ಲ ಕಳ್ಕೊಂಡು ಆ ಪರಿವಾರ, ಆ ಮರ್ಯಾದೆ, ಆ ಗೌರವ, ರಾಜಮರ್ಯಾದೆ, ರಾಜನ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಭೋಜನ ಸೇವಿಸೋದು. ಕರೀರಿ, ಆ ಒಡವೆ ಅಜ್ಜನ ಕರೀರಿ, ಕುತ್ಕೋ ಅಂತ ತನ್ನ ಜೊತೆಲಿ ಕೊಳ್ಳರಿಸಿ ಊಟ ಮಾಡಿಸ್ತಿದ್ದ ಭಗವಂತ. ಹಾಗೆ ನಾವ್ ಏನೇ ತಪ್ಪು ಮಾಡಿದ್ರು ಅಪ್ಕೋತಾನೆ, ಆ ದೊರೆಯ ತರ. ನಾವ್ ಏನೇ ತಪ್ಪು ಮಾಡಿದ್ರು ಮತ್ತೆ ಹತ್ರಕ್ಕೆ ಸೇರಿಸ್ಕೊತಾನೆ, ಅವನ ಹತ್ರ ಹೋಗಿ. ಇನ್ಯಾವುದೋ ಹುಡ್ಕೊಂಡು ಹೋಗ್ಬಿಡಿ, ಇನ್ಯಾವುದೋ ಈ ತುಚ್ಛ ಅಧಿಕಾರದಿಂದಗಡೆ ಹೋಗ್ಬೇಡಿ. ಈ ತುಚ್ಛ ದುಡ್ಡು ನಾವ್ ತಗೊಂಡ್ ಹೋಗಲ್ಲ. ₹1 ನಾಣ್ಯ ತಗೊಂಡ್ ಹೋಗಲ್ಲ, ₹1 ಗೌರವನು ತಗೊಂಡ್ ಹೋಗಲ್ಲ, ಅಗೌರವನು ತಗೊಂಡ್ ಹೋಗಲ್ಲ. ಯಾವುದು ಬೇಡ ನಮ್ಗೆ. ಯಾರು ನೆನ್ಪಿಟ್ಕೊಳ್ಳಲ್ಲ, ನಮ್ಮನ್ನ ನೆನಪಿಟ್ಕೊಳ್ಳಲ್ಲ ಮಕ್ಳೇ. ಇಲ್ಲ, ನೀವು ಹೋಗಿ ಅಬ್ದುಲ್ ಕಲಾಂ ಸಮಾಧಿ ಹತ್ರ ಹೋಗಿ. ನಾನು ಆರಾಧಿಸುವ ಬಹುದೊಡ್ಡ ವ್ಯಕ್ತಿಗಳ ಪರಂಪರೆಯಲ್ಲಿ ಅವರೊಬ್ರು, ಯಾರು ಅಲ್ಲಿಲ್ಲ. ನೆಹರು ಸಮಾಧಿ ಹತ್ರ ಹೋಗಿ ನೋಡೋಣ, ಇಂದಿರಾ ಗಾಂಧಿ ಸಮಾಧಿ ಹತ್ರ ಹೋಗಿ ನೋಡೋಣ, ಗಾಂಧೀಜಿ ಸಮಾಧಿ ಹತ್ರ ಹೋಗಿ. ಯಾರೋ ಬಂದವ್ ಸುಮ್ನೆ ಹಂಗಂತೆ ಅಂತ ಸುಮ್ನೆ ವೀಕ್ಷಕರು ಬಂದಿರ್ತಾರೋ, ಅಲ್ಲಿ ಅಷ್ಟೇ ಭಕ್ತಿಯಿಂದ ಅಯ್ಯೋ ನೀನ್ ನನ್ನ ದೇಶ ಆಳ್ದವನು, ಅಯ್ಯೋ ನೀನು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವನು, ಅಮ್ಮ ನೀನು ಮೊದಲ ಮಹಿಳಾ ಪ್ರಧಾನಿ ಶಕ್ತಿ. ಯಾರು ನೆನ್ಪಿಟ್ಟಿಲ್ಲ. ವಲ್ಲಭಭಾಯಿ ಪಟೇಲ್ ಇರ್ಬೋದು. ಫಸ್ಟ್ ಆ ಹುಡುಕಾಟ ಬಿಡಿ, ಹುಡುಕಾಟ ಬಿಡಿ. ಇರುವುದರಲ್ಲಿ ತೃಪ್ತಿ ಪಡಿ, ಭಗವಂತನಿಗೆ ಶರಣಾಗತಿಯಾಗಿ ಅವನ ಅಪ್ಕೋತಾನೆ. ನಾವೇನೇ ತಪ್ಪು ಮಾಡಿದ ಈ ತರ ಕಂಕಣ ತಗೊಂಡು ಓಡೋದ್ರು, ಯಾವುದೇ ರೀತಿ ಈ ತರ ಕಂಕಣದ ಆಸೆಗೆ ಓಡೋಗೋದು, ಹೌದು ಯಾವುದೋ ಹುಚ್ಚು, ಇನ್ಯಾವುದೋ ಭ್ರಮೆ, ಯಾರೋ ಹುಚ್ಚಮ್ಮನ್ನೇ ಹೇಳ್ಬಾರ್ದು. ಈ ಹುಡುಕಾಟವೇ. 2 ಮಕ್ಕಳ ತಾಯಿ ಯಜಮಾನರಿಲ್ಲ, ಬದುಕು ಅಲ್ಲೇನೋ ನಡೆಸ್ತಿದ್ದಾಳೆ. ಅಜಗಜಾಂತರ ವಯಸ್ಸು, ಸಮಾಜ ಒಪ್ಪಲ್ಲ, ಕುಟುಂಬ ಒಪ್ಪಲ್ಲ. ಆ ಮಗು ಮೇಲೆ ಅಪವಾದ ಬರುತ್ತೆ. ಮಾಯಾಂಗನೆ, ಮಾಟಗಾತಿ, ವಶೀಕರಣ ಮಾಡಿದ್ಲು, ಬುಟ್ಟಿಗೆ ಹಾಕೋಬಿಟ್ಲು ಅನ್ನತಕ್ಕಂಥದ್ದು. ಇಲ್ಲದ ಭ್ರಮೆ ತೋರಿಸ್ಬಿಟ್ಟಿದ್ದಾನೆ. ನನ್ ಮದ್ವೆ ಆಗ್ಬೇಕು. ತಾಯಿಜಿ ಆಲ್ರೆಡಿ ನೋವು ತಿಂದಿದೆ. ವರಸೆಲ್ ನೀನೇನಾಗ್ತಿ ಅಂತ ನೋಡು. ಬಂಧುವಿನ ಹುಡುಗ, ಒಂದ್ ವಿಶ್ವಾಸ, ಒಂದ್ ಗೌರವ, ದೂರದಲ್ಲಿ ನಿಂತ್ಕೋಬಿಡು ಅಷ್ಟೇ. ಯಾವುದೋ ಒಂದು ಭ್ರಮೆ, ಹುಡುಕಾಟ, ಮೋಹ, ಪಾಶ, ಆಕರ್ಷಣ ಬರುತ್ತೆ, ದೂರದಲ್ಲಿ ನಿಂತು ಬಿಡು, ಗೌರವಿಸು. ಆ ಅಲ್ಲಿ ಹೋಗಿ ಏನಕ್ಕೆ ಆ ಕಂಕಣದ ಆಸೆಗೆ ಬೀಳ್ತಿ? ಏನ್ ಮಾಡ್ತಿದ್ದಿ? ನಿನ್ ಮನೆಯವ್ರು ಗೊತ್ತಾಗುತ್ತಾ? ಇದನ್ನ ನೀನ್ ಒಪ್ಕೊಳಕ್ಕಾಗುತ್ತಾ? ಇದನ್ ಕದ್ದು ಮುಚ್ಚಿ ಮದುವೆ ಆಗ್ತೀನಿ ಅಂತೀಯ, ಆಗುತ್ತಾ? ಇವತ್ತೆಲ್ಲ ನಾಳೆ ಆ ಮಕ್ಕಳು ಗೊತ್ತಾದ್ರೆ ಏನಂತ ಜವಾಬು ಹೇಳುತ್ತೆ ಆ ತಾಯಿ. ಇಲ್ಲದ ಆ ಒಂದು ಕಂಕಣದ ಆಸೆನ ಆಕೆಯಲ್ಲೂ ಯಾಕೆ ಹುಟ್ಟಿಸ್ತೀಯ? ಎಲ್ಲೋ ಒಂದು ಆ ಭಗವಂತ ನೋಡಿದ್ದು, ಭಗವಂತ ನಮ್ಮ ಮನೆಗೆ ಬಂದ್ಬಿಡ್ಬೇಕು, ರಾಮ್ಲಲ್ಲನ್ ಕತ್ಕೊಂಡ್ ಬಂದ್ಬಿಡ್ಬೇಕು, ತಿರುಪತಿ ಬಾಲಾಜಿ ನನ್ ಮನೆಯಲ್ಲೇ ಎದ್ಬಿಡ್ಬೇಕು, ಈ ಗುರುಜಿ ನನ್ ಮನೆಯಲ್ಲೇ ಎದ್ಬಿಡ್ಬೇಕು, ಈ ಅಂದ ನನ್ ಮನೆಯಲ್ಲೇ ಎದ್ಬಿಡ್ಬೇಕು, ಈ ಸಿಂಹಾಸನ ನನ್ ಮನೆಯಲ್ಲೇ ಎದ್ಬಿಡ್ಬೇಕು. ಎಷ್ಟು ದಿನ ಇಟ್ಕೋತೀರಿ? ಈ ಕಂಕಣದ ಆಸೆಯನ್ನು ಬಿಡಿ, ಅಲಮಾರಿ ಆಗ್ಬಿಡ್ತಿರಿಲ್ಲ ಅಂದ್ರೆ. ದೇವರು ಮುಟ್ಲಿಕ್ಕೆ ಕೊಟ್ಟಿರೋದೇ ಒಂದು ಅದೃಷ್ಟ ನಮಗ. ಆ ಕಂಕಣ ಹಬ್ಬ ಎಷ್ಟ್ ಚಂದ ಇದೆ, ಸಾಕು.
ಇಲ್ಲ ಇಟ್ಕೋ, ದೋಚ್ಕೋ, ಓಡೋಗು, ಈ ರೀತಿ ಆಗೋದು. ಹುಡುಕಾಟ ಬಿಡಿ, ಕಂಕಣದ ಹುಡುಕಾಟ ಬಿಡಿ. ನನ್ನ ಮಾತು ಕೇಳಿ, ಅದೊಂದು ಸಂಕೋಲೆ ಆಗ್ಬಿಡುತ್ತೆ ಮಕ್ಕಳೇ, ಸಂಕೋಲೆ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಾ ಪುಷ್ಪಗಳಿಗೆ ಅತ್ಯಂತ ಶ್ರೇಷ್ಠ ಪುಷ್ಪ ಅನ್ನೋದು ತಾವರೆಯಲ್ಲಿ. ನೋಡಿ, ಅದು ಅಂಟು ಅಂಟದ ಹಾಗೆ ಅರಳಿರುತ್ತೆ ಆ ತಾಯಿ ಜೀವ. ಕೆಸರಿನಲ್ಲಿಯೇ ಅರಳೋದು. ಎಳ್ಕೊಂಡು ತನಗೇನ್ ಬೇಕೋ ಅದನ್ನ ಇಟ್ಕೊಂಡು ಹಾಗೆಯೇ ಆ ಕೆಸರಿನ ಮೇಲೆ ಚೂರ್ ಮೇಲೆ ಬಂದು ಅರಳಿರುತ್ತೆ, ಸೋಕದಾಗೆ. ಅದಕ್ಕೆ ಅದನ್ನೇ ತಗೊಂಡೋಗಿ ಪರಂಧಾಮನಿಗೆ ಇಡೋದು, ಭಗವಂತನಿಗೆ ಇಡೋದು. ಅದರ ಅರ್ಥ ಏನ್ ಗೊತ್ತಾ? ಅಂಟಿಸ್ಕೋಬೇಡ, ಅಲ್ಲೇ ಇರಬೇಡ. ಹೌದು, ನಮ್ ಜೀವನ ಒಂದು ಕೆಸರು ಅಲ್ಲಿದೆ, ಅದರಿಂದ ಎದ್ದು ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡಿ. ಆ ಕಂಕಣದ ಆಸೆಗೆ ಸಿಲುಕಿಕೊಳ್ಳಬೇಡಿ, ದಯಮಾಡಿ ಹೇಳ್ತಿದ್ದಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾರ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಪೂರ್ವಭಾದ್ರ ನಕ್ಷತ್ರ, ಕಂಕಣ. ಹೌದಲ್ವಾ ಮಕ್ಳ? ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ಯಾವುದೋ ಗಾಡಿಯ ಕಂಕಣ, ಕಾರಿನ ಕಂಕಣ, ಮನೆಯ ಕಂಕಣ, ಮಕ್ಕಳ ಕಂಕಣ, ಅಮ್ಮ ಅಪ್ಪನ ಕಂಕಣ, ಪ್ರೀತಿಯ ಕಂಕಣ, ಮೋಹದ ಕಂಕಣ, ಕಾಮದ ಕಂಕಣ, ಅಧಿಕಾರದ ಕಂಕಣ. ಏನೋ ಒಂದು ಕಂಕಣಕ್ಕೆ ಹುಡುಕ್ತಾ ಇದ್ದೇವೆ, ಅಲದಾಡ್ತಿದ್ದೇವೆ, ದಣಿದು ಬಿಟ್ಟಿದ್ದೇವೆ. ಬೇಡ ಮಕ್ಕಳೇ, ಯಾರೋ ಅವರವ್ರ ಯೋಗ ಯೋಗ್ಯತೆ ಅದು ಕೊಟ್ಟಿದೆ ಬಿಡಿ. ದೊಡ್ಡವರಾಗಿಯೇ ಇರಲಿ, ಚಿಕ್ಕವರು ನಾವು ಚಿಕ್ಕವರಾಗಿಯೇ ಇರೋಣ, ಪರವಾಗಿಲ್ಲ. ಕಂಕಣ ಮುಟ್ಟೋ ಸೌಭಾಗ್ಯ ಕೊಟ್ಟಿದೆ, ಸಾಕು. ಮೊದಲಿಗೆ ಮೇಷರಾಶಿ. ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ. ಕುಜ ಗುರು ಜಡ್ಜು, ಲಾಯರು, ಸರ್ಜನ್ನು, ಲೀಗಲ್ ಡಿಪಾರ್ಟ್ಮೆಂಟ್, ಅಧಿಕಾರ, ದರ್ಪ, ತುಂಬಾ ದೊಡ್ಡ ಉನ್ನತ ಹುದ್ದೆ ಸ್ಥಾನ, ಅಡ್ಮಿನಿಸ್ಟ್ರೇಷನ್, ಲೀಗಲ್ ಸಿಸ್ಟಮ್, ಸರ್ಕಾರದ ಕೆಲಸ ಕಾರ್ಯ ವ್ಯವಹಾರಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ ಇರ್ತಕ್ಕಂಥ ಒಂದು ವಾರ. ಬುಧ ನೀಚನಿದ್ದಾನೆ, ನೋಡ್ಕೊಂಡು. ಅದೊಂಥರ ದಿಢೀರ್ ದುಡ್ಡುಗಳು ಬರುತ್ತೆ, ದಿಢೀರ್ ಸ್ವಲ್ಪ ಏರುಪೇರುಗಳು, ಮಾತು ಆಲೋಚನೆ, ಸ್ವಲ್ಪ ನಿದ್ರೆ ಬರೋಲ್ಲ. ಜಾಸ್ತಿ ದುಡ್ಡು ಬಂದವ್ರಿಗೆ ನಿದ್ದೆ ಬರೋಲ್ಲ. ಜಾಸ್ತಿ ದುಡ್ಡು, ಜಾಸ್ತಿ ಹೆಸರು, ಜಾಸ್ತಿ ಗೆದ್ದು ಭಯ ಬಿದ್ದೋಗ್ಬಿಡ್ತೇನೆ ಅಂತ ನಂಬರ್ 1 ಅಂತ ಬಂದ್ಬಿಟ್ರೆ ಏನು ಇಲ್ಲ. ಎಷ್ಟು ದಿನ ಆಯ್ತು ಪಿಕ್ಚರ್ ಬಂದು ನೋಡಿ, ಗಮನಿಸಿ ನೋಡಿ. ಉಪೇಂದ್ರ ಅವ್ರದ್ದು ಎಷ್ಟು ದಿನ ಆಯ್ತು ಪಿಕ್ಚರ್ ಬಂದು ನೋಡಿ. ಒಂದು ಬಾರಿ ಆ ಸ್ಥಾಯಿಗೆ ಹೋದ್ಮೇಲೆ ಆ ಸ್ಥಾಯಿ ತರದ್ದೇ ಮಾಡಬೇಕು, ನೋಡ್ಬೇಕು, ಬರಬೇಕು ಅನ್ನೋ ಆ ತಪನೆ ಇರುತ್ತಲ್ವಾ, ತುಂಬಾ ಕಷ್ಟ. ಅದು ತುಂಬಾ ಒದ್ದಾಟ, ಅದು ಇರತಕ್ಕಂಥ ಪ್ರಭಾವ. ಎತ್ತರ ಇರೋದು ಕಷ್ಟ, ಏರಿದ ಮೇಲೆ ಉಳಿಸ್ಕೊಳ್ಳೋದು ಇನ್ನೂ ಮಹಾ ಕಷ್ಟ. ಆ ರೀತಿ ಬುಧ ಸ್ವಲ್ಪ ಗಲಿಬಿಲಿಯ ವಾತಾವರಣ ಮಾಡ್ತಾನೆ. ಇಲ್ಲದಿದ್ದ ತಲೆ ಕೆಡ್ಸೋದು, ನಿದ್ದೆ ಬರದಾಗ ಮಾಡೋದು, ಹಿಂಗಿದ್ದಿದ್ರೆ ಚೆಂದ ಆಯ್ತು, ಇದು ಉಳಿಸ್ಕೊಂಡ್ರೇನೆ ಸರಿ, ಹೇಗಿದ್ರೇನೆ ಸರಿ ಅಂತಕ್ಕಂಥ ಭಾವಾರ್ಥಕ್ಕೊಳಗಾಗ್ತೀರಿ. ಇಗ್ನೋರ್ ಇಟ್. ಯಾವ್ದು ಹೆಚ್ಚಾಗಿ ಇಟ್ಕೋಬೇಕೋ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ, ಅದೊಂದು ಮಾಡಿ. ಸೋದರಿ ವರ್ಗದ ಕಡೆ ಒಂದ್ ಸಣ್ಣ ಗಮನ ಕೊಡಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಶುಕ್ರ ಕೇಂದ್ರದಲ್ಲಿ ಮುತ್ತು ರತ್ನಗಳ ವ್ಯಾಪಾರ, ಬಡ್ಡಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ಅನ್ಯಾಯದ ವ್ಯವಹಾರ, ಅಧರ್ಮದ ವ್ಯವಹಾರ, ಮೋಸದ ವ್ಯವಹಾರ, ಬೆಟ್ಟಿಂಗ್ ವ್ಯವಹಾರ, ಹೆಂಡದ ವ್ಯವಹಾರ, ಹುಳಿ ಪದಾರ್ಥಗಳ ವ್ಯಾಪಾರ, ಒಂಥರ ಕೆಟ್ಟದ್ ಮಾಡಿ ದುಡಿಯುವಂತ ವ್ಯವಹಾರ, ಹಾಳು ಮಾಡಿ ದುಡಿಯುವಂತ ವ್ಯವಹಾರ. ನೋಡಿ, ಕೇಳ್ತಿರ್ತೀರಲ್ವಾ, ಯಾರೋ ಹೋಗ್ಬಿಟ್ಟು ಸ್ತ್ರೀಯನ್ನ ಪ್ರಚೋದನೆ ಮಾಡಿ ಜೊತೆಯಲ್ಲಿದ್ದು ವಿಡಿಯೋ ತೆಗ್ಸಿ, ಹನಿ ಟ್ರ್ಯಾಪು, ಇನ್ನೊಂದು ದುಡ್ಡಿನ ಟ್ರ್ಯಾಪು, ಏನೇನೋ ಕೇಳ್ತಿರ್ತೀವಿ. ಎಲ್ಲ ಅನ್ಯಾಯ ಅಲ್ವಾ? ಮನಸ್ಸಾಕ್ಷಿ ಆದ್ರೂ ಹೇಗಾದ್ರೂ ಬರುತ್ತೆ.
ಒಬ್ಬರನ್ನ ಇನ್ನೊಂದು ರೀತಿಯಲ್ಲಿ ಇದಾರೆ ಮಕ್ಳೇ. ಸೊ ವೃಷಭ ಆ ತರದ ಒಂದು ವ್ಯವಹಾರ, ಇನ್ನೊಂದು ನಾನಂತೂ ಹೇಳ್ತೇನೆ ನನ್ನ ಅನುಭವ, ನ್ಯಾಯವಾಗಿ ಬದುಕಿದ ಧರ್ಮರಾಯರೇ 32 ವರ್ಷ ರಾಜ್ಯಭಾರ ಆಳಿತು ಅಷ್ಟೆ. ಅದರಲ್ಲೂ 16-17 ವರ್ಷ ಚಿಲ್ಲರೆ ವಿದುರ ಪ್ರಧಾನಮಂತ್ರಿ ಆಗಿದ್ದ. ಭಯದಲ್ಲಿ ಧರ್ಮರಾಯರು ನನ್ನವ್ರನ್ನೆಲ್ಲ ಸಾಯಿಸಿ, ನನ್ನ ಬಂಧುಗಳನ್ನೆಲ್ಲ ಸಾಯಿಸಿ, ನನ್ನ ಕುಟುಂಬದವ್ರನ್ನೆಲ್ಲ ಸಾಯಿಸಿ, ನನಗೆ ವಿದ್ಯೆ ಕಲಿಸಿದ ಗುರುಗಳನ್ನ ಸಾಯಿಸಿ, ನಮಗೆ ಒಂದು ಪಿತಾಮಹ ರೂಪದ ಭೀಷ್ಮಾಚಾರ್ಯರನ್ನ ಸಾಯಿಸಿ, ನೆಮ್ಮದಿಯಿಲ್ಲದೆ ನಿತ್ಯ ಒಂದು ಯಜ್ಞ ಯಾಗ ದಾನದಲ್ಲಿ ಕೂತು ಬಿಟ್ಟಿದ್ನಂತೆ. ಆತನಿಗೆ ರಾಜ್ಯಪಾಲನ ಮೇಲೆ ಗಮನವಿಲ್ಲ, ರಾಜ್ಯದ ಮೇಲೆ ಆಸೆ ಹೊರಟೋಗ್ಬಿಡ್ತಂತೆ. ಇದು ಒಂದು ಇಷ್ಟು ಜನರ ಸಾವಿಗೆ ಕಾರಣರಾಗಿ ಗೆದ್ದವು ಈ ಸಿಂಹಾಸನದ ಮೇಲೆ. ವೃಷಭಂ ಧರ್ಮಂ, ಧರ್ಮ ರೀತಿಯ ವ್ಯವಹಾರ, ಕೆಲಸ ಕಾರ್ಯ ಪ್ರಯತ್ನ ಮಾಡಿ, ನಾನಿನ್ನೇನು ಹೇಳಲ್ಲ. ಆ ತರದ ಪ್ರಚೋದನೆ ಮಾಡಿಸ್ತಾನೆ ಕೆಲವೊಂದ್ಸಮಯ. ಆ ಕಂಕಣದ ಆಸೆ ಅಂತ ಹೇಳದ್ನಲ್ಲ, ಆ ತರದೊಂದು ಕೆಲವೊಂದಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಕೆಲವ್ರು ಬಂದಿರುತ್ತೆ ಮಕ್ಕಳ ಜೀರ್ಣಿಸ್ಕೊಳ್ಳೋದು, ಏನು ಮಾಡ್ಲಿಕ್ಕಾಗಲ್ಲ. ಎಲ್ರಿಗೂ ವಿಷ ಕುಡಿಯೋಕ್ಕಾಗಲ್ಲ, ಕೆಲವರು ವಿಷ ಕುಡಿದು ಜೀರ್ಣಿಸ್ಕೊ, ಆ ತರದ ವ್ಯವಹಾರ ದುಡ್ಡು ಮಾಡಿ ಎತ್ತ ಅನ್ನೋದೊಂದು ಇರುತ್ತೆ. ನಿಮ್ಮ ಇಷ್ಟ, ಯೋಚನೆ ಮಾಡಿ. ಇನ್ನು ಮಿಥುನ ರಾಶಿ, ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ. ಕೇಂದ್ರದಲ್ಲಿ ಬುಧ, ರಾಶಿಯಾಧಿಪತಿಯ ನೀಚನಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಪ್ರಲೋಭನೆಗೆ ಒಳಗಾಗಬೇಡಿ, ಪ್ರಚೋದನೆಗೂ ಒಳಗಾಗಬೇಡಿ. ಆಮೇಲೆ ಸನ್ಮಾನಕ್ಕೂ ಹಿಗ್ಗಬೇಡಿ, ಅವಮಾನಕ್ಕೂ ಕುಗ್ಗಬೇಡಿ. ಇದು ನಡೆಯುತ್ತೆ. ತುಂಬಾ ಸನ್ಮಾನಗಳು ನಿಮ್ಮನ್ನೆಲ್ಲೋ ಆಹಾ ಓಹೋ ಅನ್ನೋ ರೀತಿನಲ್ಲಿ ಕರ್ಕೊಂಡು ಹೋಗುತ್ತೆ. ಇಲ್ಲವೇ ಏನು ಇಲ್ಲ ಅಂತ ಕೆಳಗಡೆ ಕರ್ಕೊಂಡ್ ಬರುತ್ತೆ. ಮಾತುಗಳು, ಅವಮಾನಗಳು, ಯಾವುದೋ ವಿಚಿತ್ರವಾಗಿ ಕೆಲವೊಂದು ಮಾತುಗಳು, ವ್ಯವಸ್ಥೆಗಳು ನಿಮ್ಮನ್ನ ಗಲಿಬಿಲಿಗೊಳಿಸ್ತಕ್ಕಂಥ ಒಂದು ಭಾವ ಉಂಟು. ಆಕಸ್ಮಿಕ ಧನ ಪ್ರಾಪ್ತಿ, ಭೂಮಿ ಪ್ರಾಪ್ತಿ, ವಾಹನ ಪ್ರಾಪ್ತಿ, ಒಳ್ಳೊಳ್ಳೆ ವಸ್ತು, ವಸ್ತ್ರ, ಆಭರಣ, ಊಟ, ಬಟ್ಟೆ, ವ್ಯವಹಾರ, ಕೆಲಸ, ಕಾರ್ಯ ಎಲ್ಲವೂ ನೋಡ್ತಕ್ಕಂಥದ್ದು ಅದ್ಭುತವಾಗಿದೆ. ಸಣ್ಣ ಪುಟ್ಟ ಲೇವಾದೇವಿಯಲ್ಲಿ ಇರ್ತಕ್ಕಂಥವರಿಗೆ ಕೈ ತುಂಬಾ ದುಡ್ಡು. ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಚ್ಚರಿಕೆ ಎಂದಿರಿ. ಸ್ವಲ್ಪ ವೃತ್ತಿಯಲ್ಲಿ, ಸ್ತ್ರೀಯ ವಿಚಾರದಲ್ಲಿ, ಯಜಮಾನರ ವಿಚಾರದಲ್ಲಿ, ಲೇಬರ್ಸ್ ವಿಚಾರದಲ್ಲಿ, ನೀವು ಲೇಬರ್ ಆಗಿದ್ರೆ ಯಜಮಾನರ ಹತ್ರ, ನೀವು ಯಜಮಾನರಾಗಿದ್ರೆ ಲೇಬರ್ ಹತ್ರ. ಆಮೇಲೆ ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ವ್ಯಾಪಾರ, ಈ ಮೇಕಪ್, ಬ್ಯೂಟಿ ಪಾರ್ಲರು, ಕಲಾವಿದರು, ಕಲಾ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಒತ್ತಡ. ಈ ಬಟ್ಟೆ, ಹೂವು, ಹಣ್ಣು, ತರಕಾರಿ, ಬೇಕರಿ, ಸ್ವೀಟ್ಸು, ಜ್ಯೂಸು, ತಿಂಡಿ ಇವುಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ, ಒದ್ದಾಟ, ಎಳೆದಾಟ. ಆರೋಗ್ಯದಲ್ಲಿ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ. ಅಮ್ಮನ ಆರೋಗ್ಯ ನೋಡ್ಕೊಳ್ಳಿ. ಒಡ ಹುಟ್ಟಿದವರ ಸಹಕಾರ ಬರುತ್ತೆ. ಧರ್ಮಬದ್ಧ, ನ್ಯಾಯಬದ್ಧ ವ್ಯವಹಾರ, ಕೆಲಸ ಕಾರ್ಯದಲ್ಲಿರೋರ್ಗಂತೂ ಒಂದು ಟೀಚರು, ಲೆಕ್ಚರರು, ಪೊಲೀಸು, ಜಡ್ಜು, ಲಾಯರು, ಬ್ಯೂಟಿಫುಲ್. ಮೊದಲು ಟೆಕ್ನಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮವಿದ್ದರೂ ವಿಶೇಷ ಧನ ಪ್ರಾಪ್ತಿ, ಗೌರವ ಪ್ರಾಪ್ತಿಯ ಒಂದು ಸಂಕಲ್ಪ. ಇನ್ನು ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ದೂರದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯಕ್ತಿಗಳು, ದೂರದ ವ್ಯವಹಾರ, ದಿಢೀರ್ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಕೆಲಸ ಮಾಡಬೇಡಿ. ಅದನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಬುಧ ಅಷ್ಟಮ, ರಾಹು ಜೊತೆ ಸೇರಿದಾಗ ಯಾರೋ ಹೇಳ್ತಾನೆ, ಇಂಥದ್ರಲ್ಲಿ ಹಾಕ್ಬಿಟ್ರೆ ದುಡ್ಡು ಬಂದ್ಬಿಡುತ್ತೆ, ಇಂಥದ್ದು ಮಾಡ್ಬಿಟ್ರೆ ಹೆಸರು ಬಂದ್ಬಿಡುತ್ತೆ. ನಮಗ್ ಗೊತ್ತಿಲ್ಲ ಅಂದ್ಮೇಲೆ ಮಾಡಬೇಡಿ. ಗೊತ್ತಿಲ್ಲ, ಜಾಗ್ರತೆ ಅಂಥದ್ದೊಂದು ಪ್ರಭಾವ ಉಂಟು. ತುಲಾರಾಶಿ, ಸಿಂಹರಾಶಿ ಅದೊಂದು ನೋಡ್ಕೊಂಡ್ರೆ ಸಾಕು. ಇನ್ನು ಮ್ಯಾನೇಜ್ಮೆಂಟು, ಗವರ್ಮೆಂಟು, ಬ್ಯಾಂಕಿಂಗು, ಫಿನಾನ್ಸು, ಸರ್ಕಾರಿ ಮಟ್ಟದ ಕೆಲಸ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳ ವ್ಯಾಪಾರ, ಲೀಗಲ್ ಡಿಪಾರ್ಟ್ಮೆಂಟ್, ಹೋಟೆಲು, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಕನ್ಯಾ ರಾಶಿ,
ನಿಮಗೂ ಚೆನ್ನಾಗಿದೆ. ಬುಧ ಒಂಚೂರು ಸಪ್ತಮದಲ್ಲಿ ನೀಚ, ಸಪ್ತಮಾಧಿಪತಿ ಅಷ್ಟಮ, ಕೊಟ್ಟವನ್ ಕೋಡಂಗಿ ತಗೊಂಡವನ್ ವೀರಭದ್ರ. ಅಯ್ಯೋ ಈ ಕಾಲಕ್ಕೆ ಅದೇ ಇರೋದು. ಇಲ್ಲಿ ನ್ಯಾಯವನ್ನೇ ಹುಡುಕಬೇಕು, ಧರ್ಮವನ್ನು ಹುಡುಕಬಾರದು ಅಷ್ಟೇ. ಕೊಡೋದು ಬೇಡ, ತಗೊಳ್ಳೋದು ಬೇಡ. ಯಾಕಂದ್ರೆ ಲಗ್ನಾಧಿಪತಿ ರಾಶಿಯಾಧಿಪತಿಯ ನೀಚನಾಗಿದ್ದಾಗ ನಿಮಗೆ ಬಲ ಇಲ್ಲ, ಗೊತ್ತಿಲ್ಲ. ನಾನೇ ವೀಕ್ ಇದ್ದೇನೆ ಡಿಸಿಷನ್ ಮೇಕಿಂಗ್ ಅಲ್ಲಿ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಕೊಡೋದು ಯಾವ್ದು ನೋಡೋದು. ಅಸುರ ಗ್ರಹಗಳು 6ನೇ ಮನೆ, ಶುಕ್ರನು ಅಲ್ಲಿ 6ನೇ ಮನೆ. ಸೊ ಸಮಥಿಂಗ್ ಸ್ತ್ರೀಯರಿಂದ ದೂರವಿರಿ, ಪರಪುರುಷರಿಂದ ದೂರವಿರಿ. ಕೊಡೋದು ತಗೊಳ್ಳೋದ್ರಲ್ಲಿ ಎಚ್ಚರಿಕೆ. ದಿಢೀರ್ ದುಡ್ಡು, ದಿಢೀರ್ ಲಾಭ, ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಸಟ್ಟ, ಬಾಜಿ, ಚೀಟಿ, ಬಡ್ಡಿ ಕೊಡೋದು, ಅಲ್ಲೊಂದು ತಲೆನೋವೆ. ಸಣ್ಣ ಪುಟ್ಟ ಇನ್ಶೂರೆನ್ಸ್ ವ್ಯವಹಾರಗಳು, ಕನ್ಸಲ್ಟೆನ್ಸಿ, ಕಮಿಷನ್ ಏಜೆಂಟ್, ಈ ರೀತಿ ಮಧ್ಯವರ್ತಿಯ ಕೆಲಸ ಕಾರ್ಯ ಮಾಡುತ್ತಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಟೀಚಿಂಗ್, ಡಾಕ್ಟರ್, ಲಾಯರ್, ಜಡ್ಜು, ಈ ರೀತಿಯಲ್ಲಿರ್ತಕ್ಕಂಥವ್ರು ಒಂದ್ ಸ್ವಲ್ಪ ಪರಿಶ್ರಮ. ತುಲಾ ರಾಶಿಗೆ ಕುಂಭದ್ರೋಣ ಮಳೆ ತುಂಬಾ ಚೆನ್ನಾಗಿದೆ. ಶುಕ್ರ ಅಂತೂ ಪಂಚಮದಲ್ಲಿ, ಶನಿ ಪಂಚಮದಲ್ಲಿ. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ, ಹೋಟೆಲು, ಬೇಕರಿ, ಟ್ರಾವೆಲ್ಸು, ವೆಹಿಕಲ್ಸು, ಪ್ರಾಪರ್ಟಿ ಡೀಲಿಂಗ್ಸು, ಲೇಔಟ್ ಡೆವಲಪ್ಮೆಂಟು, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ತಂದೆಗೆ ಸಂಬಂಧಿತ ವೃತ್ತಿ, ಹಿರಿಯರಿಗೆ ಸಂಬಂಧಿತ ವೃತ್ತಿ, ತಲೆತಲೆಮಾರುಗಳ ವೃತ್ತಿ, ಶಿಲ್ಪಕಲೆ, ಚಿತ್ರಕಲೆ, ಅಂದ ಚಂದ, ಮಾಧ್ಯಮ, ಮಾಡೆಲಿಂಗು, ಡಿಸೈನಿಂಗು, ಎಂಟರ್ಟೈನ್ಮೆಂಟು, ಪಬ್ಬು, ಕ್ಲಬ್ಬು, ಫುಡ್ಡು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಅದ್ಭುತ ಪ್ರಗತಿ ಕಾಣತಕ್ಕಂಥ ವಾರ. ಆದರೆ ಬುಧ ಸ್ವಲ್ಪ ನೋಡ್ಕೊಂಡು, ಲೇವಾದೇವಿ ಗೊತ್ತಿಲ್ಲದ ವ್ಯಕ್ತಿ ಕೇಳಿದ, ನಿಮ್ಗೆ ಡೌಟ್ ಅನ್ನಿಸ್ತಾ, ಏನೋ 3 ಲಕ್ಷ ಕೇಳ್ತಿದ್ದಾನೆ, ನೋಡೋಣ ಆಯ್ತು ಅಂದ್ರೆ 10,000 ಕೊಟ್ಟು ನೋಡಿ, ನನ್ನ ಹತ್ರ ಈಗಿರೋದು ಅಷ್ಟೇ ನೋಡು ಅಂತ. ಬರಲ್ಲ ದುಡ್ಡು. ಆಮೇಲೆ ಯಾವುದೋ ಒಂದು ಬುಧ ರಾಹು ಸೇರಿ ಇದ್ರಲ್ಲಿ ಹಾಕೋಣ, ಇದ್ರಲ್ಲಿ ಮಾಡೋಣ. ಸರಿ, ನಿಮ್ ಡೌಟ್ ಅನ್ನಿಸ್ತಿದೆಯಲ್ಲ, ಸುಮ್ಮನೆ ಒಂದು ಸಣ್ಣ ಅಮೌಂಟ್ ಹಾಕಿ ನೋಡಿ, ಒಂದ್ 2-3 ಬಾರಿ ಬರ್ಲಿ, ಅಷ್ಟೇ ಹಾಕಿ ತೆಗಿ. ಅವನು ಹೇಳ್ತಾನೆ, ಸರ್ 10,000 ಹಾಕಿದಾಗ 15,000. ಯಾರು ಕೊಡಲ್ಲ, ಸಾಧ್ಯವೇ ಇಲ್ಲ. ಒಂದ್ ತಿಂಗಳಲ್ಲಿ 10,000 ಹಾಕಿ 15,000 ಕೊಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಯಾವುದು ಉಲ್ಟಾ ಪಲ್ಟಾ ವ್ಯವಹಾರ. ಜಾಗರೂಕತೆ. ಇನ್ನು ವೃಶ್ಚಿಕ ರಾಶಿ, ಅಷ್ಟಮಾಧಿಪತಿ ಪಂಚಮದಲ್ಲಿರುವುದರಿಂದ ಮಕ್ಕಳ ವಿಚಾರ, ಮನೆಯ ವಿಚಾರ, ಗೌರವದ ವಿಚಾರ, ಹೆಸರಿನ ವಿಚಾರ, ಕೀರ್ತಿಯ ವಿಚಾರ, ಪ್ರತಿಷ್ಠೆಯ ವಿಚಾರ, ಇವುಗಳಲ್ಲಿ ಒಂದು ಸ್ವಲ್ಪ ಮಾನಸಿಕ ಗಲಿಬಿಲಿ ಆಗತಕ್ಕಂಥದ್ದುಂಟು. ಬಿಟ್ಟರೆ ಕುಜ ಉಚ್ಚಂಗತ, ಸೂರ್ಯ, ಶುಕ್ರ, ಚಂದ್ರ, ಶನಿ, ಕುಂಭದ್ರೋಣ ಮಳೆ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣ್ಣು, ತರಕಾರಿ, ಜ್ಯೂಸು, ಸ್ವೀಟ್ಸು, ವೆಹಿಕಲ್ಗಳು ತಗೊಂಡ್ ಮಾರೋದು, ವಜ್ರ ವೈಡೂರ್ಯ ತಗೊಂಡ್ ಮಾರೋದು, ಆ ತರದ ಆಭರಣಗಳ ವ್ಯಾಪಾರ, ಸೀರೆ ವ್ಯಾಪಾರ, ಬೋಟಿಕ್ ವ್ಯಾಪಾರ, ಲಕ್ಸುರಿ ವಸ್ತುಗಳ ವ್ಯಾಪಾರ, ವ್ಯವಹಾರ, ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಏರ್ಲೈನ್ ಇಂಡಸ್ಟ್ರಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಧನುಸು ರಾಶಿ, ಗುರು ಚೆನ್ನಾಗಿದ್ದಾನೆ, ಬುಧ ಒಬ್ಬನೇ. ಬರ್ತಿರೋರು ಯಾರು ಅಂತ ನೋಡಿ. ಸಪ್ತಮಾಧಿಪತಿ, ಅವನು ಏನಕ್ಕೂ ಬಂದಿದ್ದಾನೆ, ಏನೋ ಒಂದು ದುರುದ್ದೇಶ ಇಲ್ಲ, ಸದುದ್ದೇಶದಿಂದಲೇ ಬಂದಿರ್ತಾನೆ, ಅದು ದುರುದ್ದೇಶ ಆಗುತ್ತೆ. ಈಗ ನೋಡಿ, ಕೆಲವೊಂದು ಮೂವಿ ಡೈರೆಕ್ಟ್ರು, ಹೀರೋ ಎಲ್ಲರೂ ಸೇರ್ತಾರೆ, ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ಎಸ್, ಅವ್ರ ಮಟ್ಟಕ್ಕೆ ಚೆನ್ನಾಗೇ ಇದೆ, ಪ್ರೊಡ್ಯೂಸರ್ ಕತೆ ಮುಗೀತು. ಕನ್ನಡದ ಎಷ್ಟು ಪಿಕ್ಚರ್ಗಳು ಸೂಪರ್ ಹಿಟ್ ಆಗ್ತಿದೆ. ತುಂಬಾ ಬುದ್ಧಿವಂತರು, ತುಂಬಾ ಜ್ಞಾನವಂತರು. ಇವತ್ತಿನ ಜನಕ್ಕೆ ಏನ್ ಇಷ್ಟ, ಯಾವ್ದು ಇಷ್ಟ? ನನಗೆ ಇಷ್ಟ ಇರೋದೇ ನಾನು ಮಾಡ್ತೀನಿ. ಪ್ರೊಡ್ಯೂಸರ್ ಕತೆ ಗೋವಿಂದ, ಹೀರೋ ಕತೆ ಗೋವಿಂದ, ಹೀರೋಯಿನ್ ಕತೆ ಗೋವಿಂದ. ಹೌದು, ಯಾವ್ದಾವ್ದು ಕೆಲವೊಂದು ಸಮಯ ನಮಗೂ ಅಳತೆಗ್ ಮೀರಿದ್ ನಡೆಯುತ್ತೆ. ಕೆಲವೊಂದು ಮೂವೀಸ್ ಬಂದಿರುತ್ತೆ ನೋಡಿ, ಲಂಗಿಲ್ಲ ಲಗಾಮಿಲ್ಲ, ಅದು ಏನೂ ಅರ್ಥ ಆಗೋಲ್ಲ, ಎಲ್ಲರೂ ಬೈಕೊಂಡ್ ಬರ್ತಾರೆ. ಅದೇನ್ ತೆಗ್ದಿದಾನೋ ಈ ಮನುಷ್ಯ, ಏನೋ ಇದು, ಒಂದಕ್ಕೂ ಅರ್ಥ ಇಲ್ಲ, ತಳ ಬುಡ ಇಲ್ಲ, ನಾನು ಬುದ್ಧಿವಂತ ಅಂತ ಏನೋ ಒಂದು ತೆಗೆದು ಬಿಟ್ಟ. ನಮ್ಮದವನ್ ಗತಿ, ಮಾಡಿದವನ್ ಗತಿ, ನೋಡ್ದವನ್ ಗತಿ, ತಗೊಂಡವನ್ ಗತಿ. ಸಪ್ತಮಾಧಿಪತಿ ನೀಚ,
ಸದುದ್ದೇಶದಿಂದಲೇ ಬಂದ್ರು, ಒಂದು ಒಳ್ಳೇದೊಂದು ಕಾನ್ಸೆಪ್ಟ್ ಟೀಮು ಅಂತ. ಬಟ್ ಅಲ್ಲೆಲ್ಲೋ ಉಲ್ಟಾ ಪಲ್ಟಾ. ಸೊ ವ್ಯವಹಾರದಲ್ಲಿ ಹುಷಾರು, ಕೊಡೋ ತಗೊಳ್ಳೋದ್ರಲ್ಲಿ ಹುಷಾರು, ಪಾಲುದಾರಿಕೆಯಲ್ಲಿ ಹುಷಾರು. ಇದು ಬಿಟ್ರೆ ಮಿಕ್ಕಂತೆ ಎಲ್ಲ ಸ್ವಂತ ಕಾರ್ಯ, ರಾಜಕಾರ್ಯ, ಸಾಮಾಜಿಕ ಕಾರ್ಯ ದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಮೈನಿಂಗು, ಕ್ರಷರು, ಲಿಕ್ಕರು, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಷಿನರಿ, ದೊಡ್ಡ ದೊಡ್ಡ ವಸ್ತ್ರಗಳ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಅದರಲ್ಲಿ ಕೆಲಸ ಮಾಡ್ತಿದ್ದೀರಾ, ನಡೆಸ್ತಿದ್ದೀರಾ. ಅದ್ಭುತ ಪ್ರಗತಿ, ಚೆನ್ನಾಗಿದೆ. ಮಕರ ರಾಶಿ, ಕುಂಭದ್ರೋಣ ಮಳೆ, ಬುಧ 3ನೇ ಮನೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಭಾಗ್ಯಾಧಿಪತಿ ರಾಹು ಜೊತೆ ಪ್ರಬಲವಾಗಿದ್ದಾನೆ. ಆಮೇಲೆ ವಿಶೇಷವಾಗಿ ಧನಸ್ಥಾನ, ವೃತ್ತಿಸ್ಥಾನ, ದುಡ್ಡಿನ ಸ್ಥಾನ, ವಿಶೇಷ ಅಭಿವೃದ್ಧಿ. ಬ್ಯೂಟಿಫುಲ್. ಮಾತಿಗೆ ಸಂಬಂಧಿತ ವೃತ್ತಿ, ಹಣ್ಣು, ತರಕಾರಿ, ಸೊಪ್ಪು, ಹೂವು, ಕೃಷಿಕರು, ಟ್ರೇಡರ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಕಲಾ ಮಾಧ್ಯಮಕ್ಕೆ ಸಂಬಂಧಿತ ವೃತ್ತಿ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಇನ್ಸ್ಟ್ರೂಮೆಂಟ್ಸು, ಇದಕ್ಕೆ ಮಾರಾಟ, ಕಲಿಸೋದು, ಟೀಚಿಂಗು, ಇವುಗಳಿಗೆ ಸಂಬಂಧಿತ, ಹೋಟೆಲ್ ಇಂಡಸ್ಟ್ರಿ, ಹೋಟೆಲ್ ಆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಅಂಥದಕ್ಕೆ ಸಂಬಂಧಪಟ್ಟಂತ ಉದ್ಯೋಗ, ಕೆಲಸ, ಕಾರ್ಯ, ಬಾರ್ಗಳಲ್ಲಿ, ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ ವ್ಯಾಪಾರ, ವ್ಯವಹಾರ ಎಲ್ಲ ಅಂಥದಕ್ಕೆ ಸಂಬಂಧಪಟ್ಟಂತ ಉದ್ಯೋಗ, ಅದ್ರಲ್ಲಿ ಕೆಲಸ ಮಾಡ್ತಿದ್ದೀರಾ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ವಿಶೇಷ ಲಾಭ, ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ದೊಡ್ಡ ಯೋಜನೆಗಳು ಏನಾದ್ರೂ ಇದ್ರೆ ಈ ವಾರ ಮಾಡಿ. ಖಂಡಿತ ಭಾಗ್ಯೋದಯ ಅಂಥದ್ದೊಂದು ಯೋಗ, ಯೋಗ್ಯತೆ ಈ ವಾರ ಮಕರ ರಾಶಿಯವರು ತುಂಬಾ ಚೆನ್ನಾಗಿ ನೋಡ್ತಾರೆ. ಇನ್ನು ಕುಂಭ ರಾಶಿಯವರಿಗೆ ಕುಂಭದ್ರೋಣ ಮಳೆ, ಲಾಭಸ್ಥಾನವನ್ನ, ಭಾಗ್ಯಸ್ಥಾನವನ್ನ ಗುರುವನ್ನು ನೋಡ್ತಿದ್ದಾರೆ. ಬ್ಯೂಟಿಫುಲ್. ಅನಗತ್ಯ ಮಾತು, ಅನಗತ್ಯ ವಿಚಾರ, ಅನಗತ್ಯ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಹೇಳ್ತಿರ್ತಾನಲ್ವಾ, ಅವನು ಗಾಂಜಾ ಪಾರ್ಟಿ, ಇವನು ಕುಡಿತಾನೆ, ಆಕೆ ಕುಡಿತಾಳೆ, ನಮ್ಗೆ ಯಾಕ್ಬೇಕು? ಅಮ್ಮನ್ ಬಿಟ್ಟು ಓಡೋದ್ಲಂತೆ, ನಮ್ಗೆ ಯಾಕ್ಬೇಕು? ಗಂಡನ್ ಬಿಟ್ಟು ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗಿದ್ದಾಳಂತೆ, ನಮಗ್ ಬೇಡ. ಇನ್ನೊಬ್ಬರನ್ನ ದೂಷಿಸುವ ಅಧಿಕಾರ ನಮಗಿಲ್ಲ. ನಿಮಗ್ ತಾಕತ್ತಿದ್ಯಾ, ಅವ್ರ ಹತ್ರ ಹೋಗಿ, ಸರ್ ಯಾರೋ ನಿಮ್ ಬಗ್ಗೆ ಗಾಂಜಾ ಹೊಡಿತಾರೆ, ಡ್ರಗ್ಸ್ ಹೊಡಿತಾರೆ ಅಂತಾರೆ, ಯಾಕೋ ನೋಡಕ್ ಆಗ್ತಿಲ್ಲ ಸರ್, ಕೇಳಕ್ ಆಗ್ತಿಲ್ಲ, ನಮಗ್ ಗೊತ್ತಾಗ್ಬಿಡ್ತು ಹೊಡಿತಿದ್ದಾರೆ, ತುಂಬಾ ಕ್ಲೋಸು, ಕಿವಿಲೋಗಿ ಹೇಳಿ. ತುಂಬಾ ಆತ್ಮೀಯ ಅಲ್ವಾ, ಕೆಟ್ಟದ್ದಲ್ವಾ, ಕಿವಿಲೋಗಿ ಹೇಳಿ. ಹಿಂಗೆಲ್ಲ ಮಾತಾಡ್ಕೋತಾರೋ, ರವಿ ಸಿಕ್ಕಾಬಟ್ಟೆ ಸಿಗರೇಟ್ ಸೇರ್ತೀಯಂತೆ, ಸಿಕ್ಕಾಬಟ್ಟೆ ಕುಡಿತೀಯಂತೆ, ಬೆಳಿಗ್ಗೆಯಿಂದ ಯಾರೋ ನಿನ್ನ ಬಾರಲ್ಲಿ ನೋಡ್ಬಿಟ್ರು, ಇನ್ನೊಂದ್ ಕಡೆ ನೋಡ್ಬಿಟ್ರು, ನೋಡಬಾರ್ದು ಜಾಗದಲ್ಲಿ, ನೋಡಬಾರ್ದು ಸ್ಥಿತಿನಲ್ಲಿ, ಏನೋ ಸ್ವಲ್ಪ ಹಿತಾಮಿತ ಅನ್ನೋದು ನೋಡ್ಕೋಬಾರ್ದೇನೋ ಜಾಗ್ರತೆ ಕಣ ಅವನಿಗೆ ಮಾತ್ರ. ಯಾಕಂದ್ರೆ ಅವನ ಬಗ್ಗೆ ಎಲ್ಲೋ ಒಂದು ಅಪಪ್ರಚಾರ ನಡೀತೆ, ನೀವ್ ಅಂತ ಒಂದು ಆತ್ಮೀಯ, ಸರಿ ಅದನ್ನ ಊರ್ ಮುಂದ್ಗಡೆ ಅಲ್ಲ, ನಮ್ಮ ರವಿ ಕುಡಿತಾನೆ ಅಂತೆ ನೋಡಿ. ಯಾವತ್ತೂ ಒಂದು ವೈದಿಕವಾಗಿ ಒಂದು ಹೇಳುತ್ತೆ, ಒಳ್ಳೇದನ್ನ ನಿಮ್ಮ ಮೇಲೆ ಹಾಕ್ಬೇಕು, ಕೆಟ್ಟದನ್ನ ನಮ್ಮ ಮೇಲೆ ಹಾಕೋಬೇಕಂತೆ. ಅದಕ್ಕೆ ನನ್ನ ಹೆಸರಲ್ಲಿ ಹೇಳ್ಕೊತಿದ್ದೇನೆ, ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಆಮೇಲೆ ರವಿ ಕುತ್ಕೊಂಡು ಕುಡಿತಾನೆ, ಗಾಂಜಾ ಹೊಡಿತಾನೆ, ಇನ್ನೊಂದು ಅಂತ ಅಲ್ಲ. ಒಳ್ಳೆಯದನ್ನ ಊರಿಗೆಲ್ಲ ಡಂಗೂರ ಸಾರ್ಬೇಕಂತೆ. ಎಷ್ಟು ಅನಾಥಾಶ್ರಮಕ್ಕೆ ಅಕ್ಕಿ ಬೇಳೆ ಬೆಲ್ಲ ಸೇರಿಸಿದ್ದಾರೆ ಗೊತ್ತಾ ನಮ್ ದರ್ಶನ್ ಸಾಹೇಬ್ರು? ಹೇಳಿ, ಅದನ್ನ ಹೇಳಿ. ರಾಜ್ಕುಮಾರ್ ಅವರು ಒಂದೇ ಒಂದು ಮೂವಿ ಸರ್ಟಿಫಿಕೇಟ್ ಇಲ್ಲ, ಯಾವ ಮೂವಿನಲ್ಲೂ ಅವ್ರು ಡ್ರಿಂಕ್ಸ್ ಕೊಟ್ಟಿದ್ ನಾವು ನೋಡೇ ಇಲ್ಲ. ಅದನ್ನ ಹೇಳಿ. ಹುಡ್ಕೊಂಡ್ ಬೇರೆ ಏನೋ ಹುಡುಕಾಟ, ಕಂಕಣ ಹುಡುಕಾಟ ಮಾಡಬೇಡಿ. ಹೌದು, ಹುಡುಕ್ತಾ ಇರ್ತಾರೆ. ಅದರಿಂದ ಯಾವ್ದೋ ಒಂದು ಕೆಟ್ಟ ಆ ಕಿವಿಲೇ ಹೇಳಿ, ಹಿಂಗಂತ ಇದ್ರೆ ನೋಡ್ಕೊಳಪ್ಪ, ನಿಮ್ಗಂತ ಆಸ್ತಿ ವ್ಯವಸ್ಥೆ ಅದಿದೆ, ಒಂದು ಪತ್ರ ಬರ್ದಾಕಿ. ಇಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಕಮೆಂಟ್ ಹಾಕೋದಲ್ಲ. ನೀವು ನೋಡಿದ್ರ, ನೀವು ಹೋಗಿದ್ರ, ಇವಾಗ ಬುಧ ನೀಚ, ಈ ತರದೊಂದು ಕೆಲವೊಂದು ಮನೆತನ, ಸುತ್ತ ಮುತ್ತ ಪರಿಸರ, ಯಾರೋ ಏನೋ ನಿಮ್ಮ ಬಗ್ಗೆ ಇಲ್ಲ, ನೀವ್ ಇನ್ನೊಬ್ಬರ ಬಗ್ಗೆ ತಪ್ಪಾಗಿಯೋ ಕೆಲವೊಂದು ಮಾತು, ಲೆಕ್ಕಾಚಾರಗಳು, ದುಡ್ಡಿನ ವ್ಯವಹಾರಗಳು, ಈ ತರದ್ರಲ್ಲಿ ಸ್ವಲ್ಪ ಎಳೆದಾಟಗಳು ಕೆಲವೊಂದು ನಡೀತಕ್ಕಂಥದ್ದಾಗುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಅದು ಬಿಟ್ರೆ ಕುಂಭದ್ರೋಣ ಮಳೆ, ಎಸ್, ಮಾಧ್ಯಮದಲ್ಲಿದ್ದೀರಾ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಏರೋಸ್ಟೇಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಆ ಒಂದು ನಗಿಸುವ ಕಲಾ ಮಾಧ್ಯಮ, ಮೂವಿ
ಸೆಕ್ಟ್ರಲ್ಲಿದ್ದೀರಾ, ಹಾಡುಗಾರಿಕೆಯಲ್ಲಿದ್ದೀರಾ, ಚಿತ್ರಕಲೆಯಲ್ಲಿದ್ದೀರಾ, ಜ್ಯೋತಿಷದಲ್ಲಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಸ್ಪೆಷಲಿಸ್ಟ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಆರ್ಕಿಟೆಕ್ಟ್ ಆಗಿದ್ದೀರಾ, ಯಾವುದ್ರಲ್ಲಿದ್ದು ಬ್ಯೂಟಿಫುಲ್. ಸ್ವಲ್ಪ ಮನೆ ವಿಚಾರ, ವಾಹನ ವಿಚಾರ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ದುಡುಕ್ಬೇಡಿ. ಇನ್ನು ಮೀನ ರಾಶಿ ವಿಶೇಷವಾದಂತ ಒಂದು ಫಲವಿರ್ತಕ್ಕಂಥ ಒಂದು ವಾರ. ಬುಧ ನೀಚ. ಈ ವ್ಯವಹಾರಗಳಲ್ಲಿರೋರು ಸ್ವಲ್ಪ ಹುಷಾರು. ಸಪ್ತಮಾಧಿಪತಿ ಸುಖಾಧಿಪತಿ ನೀಚದಲ್ಲಿದ್ದಾನೆ. ಇನ್ನು ಬರ್ಬೇಕಾದ ದುಡ್ಡು ಸರಿಯಾಗಿ ಬರ್ತಿಲ್ಲ, ಆಗ್ಬೇಕಾದಂತ ಕೆಲಸ ಸ್ವಲ್ಪ ಸರಿಯಾಗಿ ಆಗ್ತಿಲ್ಲ, ಏನೋ ಒಂಚೂರು 12ನೇ ಮನೆಯಲ್ಲಿ ಚತುರ್ಗ್ರಹಗಳು ಬೇರೆ ಕುಳಿತು ಬಿಟ್ಟಿದ್ದಾವೆ. ಒಂಥರ ಗಲಿಬಿಲಿ, ಯಾವ್ದು ಸರಿ ಯಾವ್ದು ತಪ್ಪು, ಇವ್ರು ಸರಿ ಇವ್ರ ತಪ್ಪು, ಇನ್ನೇನ್ ಬರುತ್ತೋ ಇನ್ನೇನಾಗುತ್ತೋ, ಯಾವುದೋ ಒಂದು ಎಳೆದಾಟ ಮೀನರಾಶಿಯವರ ಮೇಲೆ ಪ್ರಭಾವ ಬೀರಿದೆ ಇದೆ. ಆದ್ರೆ ಗುರು ನಿಮ್ಮ ಅಷ್ಟಮವನ್ನ ನೋಡ್ತಿದ್ದಾನೆ, ನಿಮ್ಮ ಷಷ್ಠ ಭಾಗವನ್ನು ನೋಡ್ತಾನೆ. ಅದರಿಂದ ಏನಾಗುತ್ತೆ, ನಿಮಗೆ ಬರೋ ಆಪತ್ತುಗಳು ತಾತ್ಕಾಲಿಕವಾಗಿರುತ್ತೆ. ಅದನ್ನು ಗುರು ಶಾಂತಿ ಮಾಡ್ಕೊಳ್ಳಿ ಈ ವಾರ. ಸ್ವಲ್ಪ ಕೈ ಮೀರಿದ್ದು ಅಷ್ಟಮಾಧಿಪತಿ 12 ದಿಢೀರ್ ದುಡ್ಡು ಬರ್ಬೋದು. ಬರೋ ದುಡ್ಡು ಬಂತು, ಸಿಕ್ಕಾಬಟ್ಟೆ ಖರ್ಚಾಯ್ತು, ಸರ್ಕಾರದಿಂದ ತೊಂದರೆ ಅನ್ಕೊಂಡು ಅದು ದೂರ ಆಯ್ತು. ಸೂರ್ಯ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಶನಿ, ಅಯ್ಯೋ ಏನಪ್ಪ ಖರ್ಚು ಡಿಫಾಲ್ಟ್ ಇರುತ್ತೆ. ನಿಮ್ಗೆ 8,000 ಸಂಪಾದನೆ ಅಂದ್ರೆ 12,000 ಖರ್ಚು. ಈ ರೀತಿ ತಂದೆ ಆರೋಗ್ಯ ನೋಡ್ಕೊಳ್ಳಿ, ತಾಯಿ ಆರೋಗ್ಯ ನೋಡ್ಕೊಳ್ಳಿ, ಸೋದರಿ ಜೊತೆ ಚೆನ್ನಾಗಿರಿ, ಸಂಗಾತಿ ಜೊತೆ ಚೆನ್ನಾಗಿರಿ. ಗಂಡ ಹೆಂಡತಿ ನಡುವೆ ಒಂದ್ ಸ್ವಲ್ಪ ಎಲ್ಲೋ ವೈರುಧ್ಯ ಭಾವ, ಸ್ವಲ್ಪ ತುಂಟುತನ, ಯಾರು ತುಂಟುತನ ಮಾಡಿದವ್ರು ಸಿಕ್ಕಾಕೋತೀರಿ. ಹೆಂಡತಿ ಹತ್ರನೋ ಗಂಡನ ಹತ್ರನೋ ಇನ್ನೊಂದು ಅಪವಿತ್ರ ಮೈತ್ರಿ, ಅಪವಿತ್ರ ಫ್ರೆಂಡ್ಶಿಪ್, ಇವುಗಳ ವಿಚಾರದಲ್ಲೂ ಎಳೆದಾಟ ಆಗುತ್ತೆ. ಚಟ ಇರೋರಿಗೆ ದುಶ್ಚಟ ಆಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ಮೀನರಾಶಿ. ಗುರು ಶಾಂತಿ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ. ಶ್ರೀರಾಮರನ್ನ ನೆನೆಸ್ಕೊಳ್ಳಿ. ರಾಮರ ದೇವಸ್ಥಾನಕ್ಕೆ ಬೊಗಸೆ, ಕಡಲೆಕಾಳು, ಬೆಲ್ಲ ಕೊಡ್ತಾ ಬನ್ನಿ. ಗಣಪತಿ ಆರಾಧನೆ ಮಾಡಿ. ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ಮುಖ್ಯ ಜವಾಬ್ದಾರಿಗಳು ದುಡುಕ್ಬೇಡಿ. ಬುಧ ನೀಚ, ದುಡುಕಿಸ್ತಾನೆ, ಮಾತಾಡಿಸ್ತಾನೆ, ಕಂಪನ ಮಾಡ್ತಾನೆ, ಕಂಪಿಸ್ತಾನೆ, ಇನ್ನೂ ಸಣ್ಣ ವೈಬ್ರೇಷನ್ ತಂದಿಡ್ತಾನೆ ಅವನು. ಸೊ ವಿಷ್ಣು ಸಹಸ್ರನಾಮ ಕೇಳಿ, ಸ್ವಲ್ಪ ಅಕ್ಕ ತಂಗಿರ್ ಮಾತು ಕೇಳಿ, ಅವ್ರಿಗೆ ಸಹಾಯ ಮಾಡಿ, ಅವ್ರ ಜೊತೆ ಮಧುರವಾಗಿರಿ. ಯಾರಾದ್ರೂ ಮಂಗಳಮುಖಿಯರು ಸಿಕ್ಕಾಗ ಅವ್ರಿಗೇನಾದ್ರೂ ಹಣ್ಣು ಕಾಯೋ ಹೂವು ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ಹಣೆಯಲ್ಲಿ ತಿಲಕವಿಲ್ಲದೆ ಎಲ್ಲೂ ಹೊರಗಡೆ ಹೋಗ್ಬೇಡಿ. ಎಷ್ಟು ಮಾಡ್ಕೋತೀರಿ ಅಂತ ನಾನು ಅನ್ಕೋತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.